ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ, ಇವತ್ತು ನಾವು MS ಕಾರ್ವಲ್ಗೆ ಬಂದಿದ್ದೀವಿ. ಆಸ್ ಪರ್ ನಮ್ಮ ವ್ಯೂವರ್ಸ್ ಕಮೆಂಟ್ ಮಾಡಿದ್ರು. ಸೊ ನೆಕ್ಸ್ಟ್ ನಮಗೆ ಬಂದು ಫಸ್ಟ್ ಆಫ್ ಆಲ್ ಅಭಿತ್ ಸರ್ ಇದ್ದಾರೆ. ಬನ್ನಿ, ಅವ್ರನ್ನ ಫಸ್ಟ್ ಚಾನಲ್ಗೆ ವೆಲ್ಕಮ್ ಮಾಡೋಣ. ಹಲೋ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೆಂಗಿದ್ದೀರಾ ಸರ್? ಆರಾಮ ಪವಿತ್ರ. ಫಸ್ಟ್ ಆಫ್ ಆಲ್ ನಿಮ್ಮ ಎಲ್ಲ ಚಾನಲ್ಸ್ ವ್ಯೂವರ್ಸ್ಗೆಲ್ಲ ನನ್ನ ಕಡೆಯಿಂದ ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಅಡ್ವಾನ್ಸ್ ಅಲ್ಲಿ ಶುಭಾಶಯಗಳು. ಮತ್ತೆ ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರ. ಈ ಸತಿ ಪವಿತ್ರ ನಮ್ಮ ಹತ್ರ ಫಸ್ಟ್ ಬಂದು ವಿಡಿಯೋ ಮಾಡ್ತಾ ಇದ್ದಾರೆ. ಅವ್ರ ಚಾನಲ್ ಮುಖಾಂತರ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡಿಲ್ಲ, ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬರ್ ಮಾಡಿ ಮತ್ತೆ ಅವ್ರನ್ನ ಫಾಲೋವರ್ಸ್ ನ ಇನ್ಕ್ರೀಸ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಇವ್ರದ್ದು ರೆಸ್ಪಾನ್ಸ್ ಚೆನ್ನಾಗಿದೆ. ಇವರು ಒಳ್ಳೆ ಕ್ವಾಲಿಟಿ ಕಾರ್ಸ್ ಅಲ್ಲೇ ಹೋಗ್ಬಿಟ್ಟು ವಿಡಿಯೋ ಮಾಡೋದು, ಮತ್ತೆ ಒಳ್ಳೆ ರೀಸನೇಬಲ್ ಪ್ರೈಸ್ ಅಲ್ಲಿ ಇರೋ ಜಾಗದಲ್ಲಿ ಹೋಗ್ಬಿಟ್ಟು ಮಾಡ್ತಾರೆ. ಇವ್ರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಏನಾದ್ರು ಸ್ಪೆಷಲ್ ಆಫರ್ಸ್ ಅಂತ ಏನಾದ್ರು ಇದೆಯಾ ಸರ್ ಇವತ್ತು? ಪವಿತ್ರ, ಈ ಸತಿ ನಾವೆಲ್ಲ ಏನ್ ಮಾಡಿದೀವಿ ಅಂತ ಹೇಳಿದ್ರೆ, ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಅಂತ ಹೇಳ್ಬಿಟ್ಟು ಸ್ಪೆಷಲ್ ಆಫರ್ ಕೊಟ್ಟಿದೀವಿ. ಏನಂತ ಹೇಳಿದ್ರೆ, ಮಾರ್ಕೆಟ್ ಅಲ್ಲಿ ಯಾರು ಕೊಡ್ಬಾರ್ದು ಆ ತರ ಪ್ರೈಸ್ ಎಲ್ಲ ಇದೆ. ಮತ್ತೆ ಎಲ್ಲ ಲೋ ಬಜೆಟ್, ಲೋ ಮೈಲೇಜ್ ಅಲ್ಲಿ ಇದೆ ಗಾಡಿ. ಸಿಂಗಲ್ ಓನರ್, ಸೆಕೆಂಡ್ ಓನರ್ ವೆಹಿಕಲ್ಸ್ ಇದೆ. ಗಾಡಿ ಪ್ರೈಸ್ ಗಳು ತಿಳ್ಕೊಬೇಕು ಅಂತ ಹೇಳಿದ್ರೆ ಈ ಪೂರ್ತಿ ವಿಡಿಯೋ ನೋಡಿ ನಿಮ್ಗೆ ಪ್ರೈಸ್ ಮತ್ತೆ ಕ್ವಾಲಿಟಿ ಬಗ್ಗೆ ಗೊತ್ತಾಗ್ತದೆ. ಓಕೆ ಸರ್. ಅಂಡ್ ಲೊಕೇಶನ್ ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತೆ ಸರ್? ಪವಿತ್ರ, ಇದು ಬಂದ್ಬಿಟ್ಟು ನಿಮ್ಗೆ MS ಕಾರ್ವಲ್ಡ್ ಅಂತ ಹೇಳ್ಬಿಟ್ಟು ರಂಕಾ ಕಾಲೋನಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು. ಇದಕ್ಕೆ ಬಿಳೆಕಳ್ಳಿನಲ್ಲಿ ಬರ್ತದೆ. ಬನ್ನಾರಘಟ್ಟ ರೋಡ್, ಬಿಳೆಕಳ್ಳಿ, ರಂಕಾ ಕಾಲೋನಿ ಆಪೋಸಿಟ್ ಸುರಭಿ ಅಪಾರ್ಟ್ಮೆಂಟ್ ಅಂತ ಇರ್ತದೆ. ನಿಮ್ ವ್ಯೂವರ್ಸ್ ಯಾರಿಗಾದ್ರೂ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ಕೊಟ್ಟಿರ್ತೀನಿ, ಅದರಲ್ಲಿ ನೋಡ್ಕೊಂಡು ಬರ್ಲಿ. ಅಕಸ್ಮಾತ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನಂಬರ್ ಇರ್ತದೆ, ಒಂದು ಕಾಲ್ ಮಾಡಿ ನಾನು ಲೊಕೇಶನ್ ಕಳಿಸ್ಕೊಡ್ತೀನಿ. ಸೊ ವೀಕ್ಷಕರೇ, ಬನ್ನಿ, ಆಗ್ಲಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ನಂಬರ್, ಕಾಂಟ್ಯಾಕ್ಟ್ ಡೀಟೇಲ್, ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಡಿಸ್ಪ್ಲೇ ಅಲ್ಲಿ ಇಲ್ಲಿ ಸೈಡ್ ಅಲ್ಲಿ ಕೂಡ ಬರುತ್ತೆ, ಚೆಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ನೋಡ್ತಾ ಇದ್ದೀರಾ, ಫಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು MG ಹೆಕ್ಟರ್ ಇದೆ ಸರ್. ಇದು ಡೀಟೇಲ್ಸ್ ಎಲ್ಲ ಸರ್? ಸರ್, ಇದು ಬಂದ್ಬಿಟ್ಟು 2021 ಮಾಡೆಲ್ MG ಹೆಕ್ಟರ್ ಶಾರ್ಪ್ ವೇರಿಯಂಟ್ ಇದು ಬಂದ್ಬಿಟ್ಟು ಫುಲ್ಲಿ ಟಾಪ್ ಎಂಡ್. ಇದರಲ್ಲಿ ಫೀಚರ್ಸ್ ಬಂದ್ಬಿಟ್ಟು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮತ್ತೆ ಪ್ಯಾನೋರಮಿಕ್ ಸನ್ ರೂಫ್ ಬರ್ತದೆ. ಇದರಲ್ಲಿ ಸೀಟ್ ಅಡ್ಜಸ್ಟೇಬಲ್ ಬರ್ತದೆ. ಸರ್, ಗಾಡಿ ನೋಡಬಹುದು ನೀವು, ಶೋರೂಮ್ ಟೆಸ್ಟ್ ಅಲ್ಲಿ ಇದೆ. ಯಾವುದೇ ತರ ಡೆಂಟ್ ಆಗ್ಲಿ, ಸ್ಕ್ರಾಚ್ ಆಗ್ಲಿ ಯಾವುದೇ ತರದಿಲ್ಲ. ಈ ಗಾಡಿ ಬಂದ್ಬಿಟ್ಟು ಶೋರೂಮ್ ಪ್ರೈಸ್ ಬಂದ್ಬಿಟ್ಟು 29 lakhs ಇದೆ. ಈ ಸತಿ ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಆಫರ್ ಅಂತ ಹೇಳ್ಬಿಟ್ಟು ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ ಈ ಗಾಡಿ ಬಂದ್ಬಿಟ್ಟು 15 ಲಕ್ಷ ಹೇಳ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂದವರಿಗೆ 14,75,000 ಮಾಡ್ಕೊಡ್ತೀನಿ. ಮತ್ತೆ ಈ ಗಾಡಿಗೆ ಲೋನ್ ಕೂಡ ಆಗ್ತದೆ. ಯಾರ್ದಾದ್ರು ಪ್ರೊಫೈಲ್ ಚೆನ್ನಾಗಿದೆ ಅಂತ ಹೇಳಿದ್ರೆ 12.5 ಲಕ್ಷ ರೂಪಾಯಿ ಲೋನೇ ಮಾಡಿಸ್ಕೊಡ್ತೀನಿ ಈ ಗಾಡಿಗೆ. ಓಕೆ ಸರ್. ಅಂಡ್ 14,75,000 ಅಲ್ಲ ಸರ್? ಹೌದು ಸರ್, 14,75,000 ಗೆ ಈ ಗಾಡಿ ಮಾಡ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿರೋರಿಗೆ 12 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ. 2021 ಮಾಡೆಲ್. ಓಕೆ ಸರ್. ಡೈರೆಕ್ಟ್ ಬಂದ್ರೆ ಇನ್ನ ಕಸ್ಟಮರ್ ಏನಾದ್ರು ಇನ್ನೂ ಸ್ವಲ್ಪ ಕಡಿಮೆ ಸರ್ ಬರ್ಲಿ ಸರ್, ಏನಿದೆ ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೊಡೋಣ. ಓಕೆ ಸರ್. ಸೊ ಟಾಟಾ ಲವರ್ಸ್ ಯಾರು ಇದ್ದೀರಾ ನೋಡ್ಬೋದು. ನೆಕ್ಸ್ಟ್ ನಮ್ಮ ಮುಂದೆ ಒಂದು ನೆಕ್ಸಾನ್ ಇದೆ ಸರ್. ಇದು ಡೀಟೇಲ್ಸ್ ಎಲ್ಲ ಸರ್? ಇದು ಬಂದ್ಬಿಟ್ಟು 2022 ಮಾಡೆಲ್ ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ವೇರಿಯಂಟ್ ಆಗಿರ್ತದೆ. ವಿತ್ ಸನ್ ರೂಫ್ ಬರ್ತದೆ. ಇದು ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್. ಸಿಟಿಯಲ್ಲಿ ಮೈಲೇಜ್ ನಿಮ್ಗೆ 18, ಹೈವೇ 20 ಮೇಲೆ ಬರ್ತದೆ. ನಿಮ್ಗೆ ಗೊತ್ತಿರಂಗೆ ಟಾಟಾ ಅಂತ ಹೇಳಿದ್ರೆ ಟಾಟಾ ಕ್ವಾಲಿಟಿ ಬಂದ್ಬಿಟ್ಟು ತುಂಬಾನೇ ಬಿಲ್ಡ್ ಕ್ವಾಲಿಟಿ. ಜನ ತುಂಬಾನೇ ಲೈಕ್ ಮಾಡ್ತಾರೆ ಟಾಟಾ ಅಂತ ಹೇಳಿದ್ರೆ. ಬಿಲ್ಡ್ ಕ್ವಾಲಿಟಿ ವೈಸ್ ಅಲ್ಲಿ ಕಾಂಪ್ರಮೈಸ್ ಮಾಡಲ್ಲ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸನ್ ರೂಫ್, ಏರ್ ಬ್ಯಾಗ್ಸ್, ಅಲಾಯ್ ವೀಲ್ಸ್ ಎಲ್ಲ ಬರ್ತದೆ. ಈ ಗಾಡಿ ಸಿಟಿಯಲ್ಲಿ ಮೈಲೇಜ್ ನಿಮ್ಗೆ 18 ಬರ್ತದೆ, ಹೈವೇ 20+ ಸಿಗ್ತದೆ. ಈ ಗಾಡಿ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 10.5 ಕೋಟಿಂಗ್ ಮಾಡ್ತಾ ಇದ್ದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ 975 ಗೆ ಮಾಡ್ಕೊಡ್ತೀನಿ. ಮತ್ತೆ ಈ ಗಾಡಿಗೂ ಲೋನ್ ಕೂಡ ಆಗ್ತದೆ. ಥ್ರೂಟ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀವಿ ಈ ಗಾಡಿಗೆ. ಓಕೆ ಸರ್. ಅಂಡ್ ಇದಕ್ಕೆ ಡ್ರೈವಿಂಗ್ ಮೂಡ್ಸ್ 3 ಡ್ರೈವಿಂಗ್ ಮೂಡ್ಸ್ ಅಂತ ಇದೆ: ಸಿಟಿ, ಸ್ಪೋರ್ಟ್ಸ್ ಮತ್ತೆ ಈಕೋ ಮೋಡ್. ಹೌದು, ಇದರಲ್ಲಿ ನೀವು ಎಲ್ಲಾ ಮೋಡ್ ಅಲ್ಲಿ ನೀವು ಗಾಡಿ ಯೂಸ್ ಮಾಡಬಹುದು. ಸಿಟಿ ಮೋಡ್ ಅಲ್ಲಿ ಹಾಕೊಂಡು ಯೂಸ್ ಮಾಡಿದ್ರೆ ಮೈಲೇಜ್ ಜಾಸ್ತಿ ಬರ್ತದೆ. ಹಾಗಾಗಿ ಟಾಟಾ ನೆಕ್ಸಾನ್ ಒನ್ ಆಫ್ ದ ಮೋಸ್ಟ್ ಡಿಮ್ಯಾಂಡಬಲ್ ವೆಹಿಕಲ್ ಇನ್ ಇಂಡಿಯಾ. ಓಕೆ ಸರ್. ಸೊ ಫೋರ್ಡ್ ಈಕೋಸ್ಪೇಕ್ ತುಂಬಾ ಜನ ಕೇಳ್ತಾ ಇದ್ದೀರಾ. ಅಂಡ್ ಬನ್ನಿ, ಇಲ್ಲಿ ಒಂದು ಇದೆ ಸರ್ ಹತ್ರ, ಏನ್ ಡೀಟೇಲ್ಸ್ ಅಂತ ಕೇಳೋಣ ಸರ್. ಇದು ಡೀಟೇಲ್ಸ್ ಸರ್, ಇದು ಬಂದ್ಬಿಟ್ಟು 2014 ಮಾಡೆಲ್ ಈಕೋಸ್ಪೋರ್ಟ್ ಟೈಟಾನಿಯಂ ಟಾಪ್ ಎಂಡ್ ವೇರಿಯಂಟ್. ಇದರಲ್ಲಿ ನಿಮ್ಗೆ ಫೀಚರ್ಸ್ ಏನೇನ್ ಬರ್ತದೆ ಅಂತ ಹೇಳಿದ್ರೆ 6 ಏರ್ ಬ್ಯಾಗ್ಸ್ ಬರ್ತದೆ, ಪುಷ್ ಬಟನ್ ಸ್ಟಾರ್ಟ್ ಬರ್ತದೆ, ಮತ್ತೆ ಅಲಾಯ್ ವೀಲ್ಸ್ ಬರ್ತದೆ. ಇದ್ರದ್ದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಇದರಲ್ಲಿ ಮೈಲೇಜ್ ನಿಮ್ಗೆ ಸಿಟಿಯಲ್ಲಿ 18, ಹೈವೇ 22+ ಸಿಗ್ತದೆ. ಮತ್ತೆ ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿರ್ತದೆ, ಮತ್ತೆ ಬಾಡಿ ಕ್ವಾಲಿಟಿನೂ ಚೆನ್ನಾಗಿರ್ತದೆ. ಯಾವುದೇ ತರ ಡೆಂಟ್ ಆಗ್ಲಿ, ಸ್ಕ್ರಾಚ್ ಆಗ್ಲಿ ಯಾವುದೇ ತರದಿಲ್ಲ. ಗಾಡಿ ನೋಡ್ಬೋದು ನೀವು, ಶೋರೂಮ್ ಮೇಂಟೈನ್ ಅಲ್ಲಿ ಇದೆ ಗಾಡಿ. ಈ ಗಾಡಿಗೂ ಕೂಡ ಲೋನ್ ಕೂಡ ಆಗ್ತದೆ. ಈ ಗಾಡಿ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 5,85,000 ಆಸ್ಕಿಂಗ್ ಇದಾರೆ.
ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ ಈ ಗಾಡಿ ಬಂದ್ಬಿಟ್ಟು 5,50,000 ರೂಪಾಯಿ ಮಾಡ್ಕೊಡ್ತೀನಿ. ಥ್ರೋಟ್ ಕರ್ನಾಟಕ ಲೋನ್ ಕೂಡ ಮಾಡಿಸ್ಕೊಡ್ತೀನಿ. 5,55,000 ನೋಡ್ಬೋದು ವೀಕ್ಷಕರೇ. ಅಂಡ್ ಡೈರೆಕ್ಟ್ ಏನಾದ್ರು ಬಂದ್ರೆ ಸರ್ ಏನಾದ್ರು ಆಗುತ್ತಾ? ಮಾಡೋಣ, ಖಂಡಿತವಾಗ್ಲೂ ಮಾಡೋಣ. ಓಕೆ ಸರ್, ಥ್ಯಾಂಕ್ ಯು ಸರ್. ಸೊ ನೆಕ್ಸ್ಟ್ ವೆಹಿಕಲ್ ನೋಡ್ತಾ ಇದ್ದೀರಾ, ಒಂದು ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಅಂಡ್ ಇನೋವಾ ಕ್ರಿಸ್ಟಾ ಇನೋವಾ ಕೇಳ್ತಾ ಇದ್ದೀರಾ. ಅಂಡ್ ಬನ್ನಿ ಸರ್ ಹತ್ರ ಡೀಟೇಲ್ಸ್ ಕೇಳೋಣ. ಸರ್ ಇದು ಡೀಟೇಲ್ಸ್ ಸರ್ ಇದು ಬಂದ್ಬಿಟ್ಟು 2015 ಮಾಡಲ್. ಬಹಳ ಜನ ಲೋ ಮೈಲೇಜ್ ಅಲ್ಲಿ ಗಾಡಿ ಕೇಳ್ತಾ ಇದ್ರು. ಸರ್ ನಮ್ಗೆ XUV ನಲ್ಲಿ ಲೋ ಮೈಲೇಜ್ ಗಾಡಿ ಬೇಕು ಅಂತ ಹೇಳ್ಬಿಟ್ಟು ಅಂತವ್ರಿಗೆ ಅಂತ ಹೇಳ್ಬಿಟ್ಟು ಈ ಸತಿ ನಾವು ತಗೊಬಂದಿದ್ವಿ. 2015 ಮಾಡಲ್, ಸೆಕೆಂಡ್ ಓನರ್ ಆಗಿರ್ತದೆ. ಬರೀ 33,000 ಕಿಲೋಮೀಟರ್ ಮಾತ್ರ ಓಡಿದೆ. ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಕೊಡ್ತೀನಿ. G ವರ್ಷನ್ ಇದು. ಸರ್ ಈ ಗಾಡಿ ಬಂದ್ಬಿಟ್ಟು ಹರಿಯಾಣ ಪಾಸಿಂಗ್ ಆಗಿರ್ತದೆ. ಈ ಗಾಡಿ ಇದು ವಿತ್ NOC ಕೊಡ್ತೀವಿ. 9,80,000 ಗೆ ಈ ಗಾಡಿ ಮಾಡ್ಕೊಡ್ತೀನಿ ಸರ್. 9,80,000 ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು. ಜಸ್ಟ್ ಹೌದು ಸರ್, ಮಾರ್ಕೆಟ್ ಅಲ್ಲಿ ನೀವು ಗಾಡಿ ತಗೋಬೇಕು ಅಂತ ಹೇಳಿದ್ರೆ ಮಿನಿಮಮ್ 13.5 ಕೊಡ್ಬೇಕು ವಿತ್ ಕರ್ನಾಟಕ ನಂಬರ್. ಬಟ್ ನಾನು ನಿಮ್ಗೆ NOC ಸಮೇತ 9,80,000 ಕೊಡ್ತೀನಿ ಸರ್ ಈ ಗಾಡಿ. ಓಕೆ ಸರ್. ಅಂಡ್ ಎಲ್ಲ ನೀವು ನೋಡ್ಬೋದು 1 ಲಕ್ಷ 1.5 ಲಕ್ಷ ಮೇಲೆ ಓಡಿರೋ ಗಾಡಿನೇ ಸಿಗುತ್ತೆ. ಅಂಡ್ ಇದು ಸ್ವಲ್ಪ ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು. ಅಂಡ್ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಈ ಕಲರ್ ಬೇಡ ಅಂದ್ರೆ ಇನ್ನೊಂದು ಸಿಲ್ವರ್ ಕಲರ್ ಇನೋವಾ ಇದೆ. ಬನ್ನಿ ಇದು ಡೀಟೇಲ್ಸ್ ಕೇಳ ಸರ್. ಇದು ಬಂದ್ಬಿಟ್ಟು ಇದೂನು 2015 ಮಾಡಲ್. ಇದು ವಿ ವರ್ಷನ್ ಸರ್. ಇದು ಬ್ಯಾಂಗ್ಳೂರ್ ಗಾಡಿ ಇದು. ಇದು ಬಂದ್ಬಿಟ್ಟು 1,43,000 ಕಿಲೋಮೀಟರ್ ಓಡಿದೆ. ಥರ್ಡ್ ಓನರ್ ಆಗಿರ್ತದೆ, ವಿ ವರ್ಷನ್. ಸರ್ ಇದ್ರ ಪ್ರೈಸ್ ಬಂದ್ಬಿಟ್ಟು 9,75,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ 9.5 ಲಕ್ಷ ರೂಪಾಯಿ ಈ ಗಾಡಿ ಮಾಡ್ಕೊಡ್ತೀನಿ ಸರ್. ಮತ್ತೆ ಥ್ರೋಟ್ ಕರ್ನಾಟಕ ಇದಕ್ಕೆ ಲೋನ್ ಕೂಡ ಆಗ್ತದೆ. ಎಷ್ಟು ಆಗ್ಬೋದು ಸರ್? ಒಂದು 90% ಆಗುತ್ತಾ ಸರ್? ಸರ್ ಇದಕ್ಕೆ ಒಂದು 6.5 ಲಕ್ಷ ರೂಪಾಯಿ ಲೋನೇ ಮಾಡಿಸ್ಕೊಡ್ತೀನಿ ಸರ್. ಓ ಸೂಪರ್ ಸರ್, ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು. ಇನ್ನೊಂದು ಇನೋವಾ ವೀಕ್ಷಕರೇ ನೀವು ನೋಡಬಹುದು, ಒಂದು ಕಾಂಪ್ಯಾಕ್ಟ್ SUV ಬೇಕಂದ್ರೆ ಒಂದು ರೆನಾಲ್ಟ್ ಡಸ್ಟರ್ ಇದೆ ಸರ್. ಇದು ಡೀಟೇಲ್ಸ್ ಹೇಳೋಣ ಸರ್. ಇದು ಬಂದ್ಬಿಟ್ಟು 2015 ಮಾಡಲ್, 110 PS RXZ ಟಾಪ್ ಅಂಡ್ ವೇರಿಯಂಟ್, ಡೀಸೆಲ್ ಆಗಿರ್ತದೆ ಸರ್. ಇದು ಸಿಟಿಯಲ್ಲಿ ಮೈಲೇಜ್ ನಿಮ್ಗೆ 18, ಹೈವೇ 20+ ಸಿಗ್ತದೆ. ಗಾಡಿ ನೋಡಬಹುದು, ತುಂಬಾನೇ ಮಿಂಟ್ ಕಂಡೀಷನ್ ಇದೆ. ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಗಾಡಿನಲ್ಲಿ ಫೀಚರ್ಸ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ಅಲಾಯ್ ವೀಲ್ಸ್ ಎಲ್ಲ ಬರ್ತದೆ. ಈ ಗಾಡಿಗೆ ಲೋನ್ ಕೂಡ ಮಾಡ್ಕೊಡ್ತೀವಿ. ಈ ಗಾಡಿ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 5,85,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ ಚಾನಲ್ ಮುಖಾಂತರ ಬಂದ್ರು ಅಂದ್ರೆ 5.5 ಮಾಡ್ಕೊಡ್ತೀನಿ ಸರ್. ಈ ಗಾಡಿಗೆ ಲೋನ್ ಕೂಡ ಆಗ್ತದೆ. ಒಂದು 4 ಲಕ್ಷ ಲೋನ್ ಕೂಡ ಮಾಡಿಸ್ಕೊಡ್ತೀನಿ. ಮತ್ತೆ ಪ್ರೊಫೈಲ್ ಚೆನ್ನಾಗಿರ್ಬೇಕು ಸರ್. ಲೋನ್ ಥ್ರೋಟ್ ಕರ್ನಾಟಕ ಮಾಡಿಸ್ಕೊಡ್ತೀನಿ ಈ ಗಾಡಿಗೆ. ಚೆನ್ನಾಗಿದೆ ಸರ್. ಇಂಟೀರಿಯರ್ ಅಂತೂ ತುಂಬಾ ಖುಷಿ ಆಯ್ತು ಸರ್ ಗಾಡಿ ನೋಡಕ್ಕೆ. ಹೌದು, ಗಾಡಿ ನೋಡಿದ್ರೆ ಕಸ್ಟಮರ್ ಬಿಡೋದಿಲ್ಲ ಸರ್. ಬಂದು ಟೆಸ್ಟ್ ಡ್ರೈವ್ ಮಾಡ್ಲಿ, ಶೋರೂಮ್ ತಗೊಂಡೋಗ್ಬಿಟ್ಟು ಚೆಕ್ ಮಾಡ್ಬಿಟ್ಟು ಆಮೇಲೆ ತಗೊಂಡೋಗ್ಲಿ ಸರ್ ಈ ಗಾಡಿ. ಓಕೆ ಸರ್. ಸೊ ಒಂದು ಒಳ್ಳೆ ಮೈಲೇಜ್ ಗಾಡಿ ಹುಡುಕ್ತಾ ಇದ್ದೀರಾ ಅಂದ್ರೆ ನೋಡಬಹುದು. ನೆಕ್ಸ್ಟ್ ನ ಮುಂದೆ ಒಂದು i10 ಇದೆ ಸರ್. ಇದು ಡೀಟೇಲ್ಸ್ ಎಲ್ಲ ಸರ್. ಇದು ಬಂದ್ಬಿಟ್ಟು 2012 ಮಾಡಲ್, ಸಿಂಗಲ್ ಓನರ್, ಆಟೋಮೆಟಿಕ್ ವೇರಿಯಂಟ್. ಬಹಳ ಜನ ಕೇಳ್ತಾ ಇದ್ರು ಆಟೋಮೆಟಿಕ್ ವೆಹಿಕಲ್ ಬೇಕು ಸರ್, ಸಿಟಿ ಟ್ರಾಫಿಕ್ ನಾವ್ ಓಡ್ಸಕ್ ಆಗಲ್ಲ ಅಂತ ಹೇಳ್ಬಿಟ್ಟು. ಅಂತವ್ರಿಗೆ ಅಂತ ಹೇಳ್ಬಿಟ್ಟು ಈ ಸತಿ ಸಿಂಗಲ್ ಓನರ್ ಗಾಡಿ ತಗೊಂಡಿದ್ದು. ಬರೀ 65,000 ಕಿಲೋಮೀಟರ್ ಮಾತ್ರ ಓಡಿದೆ. ಸಿಂಗಲ್ ಓನರ್, ಸ್ಪೋರ್ಟ್ಸ್ ವೇರಿಯಂಟ್ ಸರ್. ಸಿಟಿಯಲ್ಲಿ ಮೈಲೇಜ್ ಇದು ನಿಮ್ಗೆ 14, ಹೈವೇ 16 ಬರ್ತದೆ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 3,75,000 ಕೋಟ್ ಮಾಡ್ತಾ ಇದ್ದೇವೆ. ಈ ಸತಿ ಕ್ರಿಸ್ಮಸ್ ಮತ್ತೆ ದಸರಾ, ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಅಂತ ಹೇಳ್ಬಿಟ್ಟು ಆಫರ್ ಕೊಟ್ಟಿದ್ದೀವಿ. ಬರೀ 3,50,000 ರೂಪಾಯಿಗೆ ಮಾಡ್ಕೊಡ್ತೀನಿ ಸರ್ ಈ ಗಾಡಿ. ಸೂಪರ್ ಸರ್, ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಬಂದ್ರೆ ಹಂಗೆ ಒಂದು ವೋಕ್ಸ್ವ್ಯಾಗನ್ ಪೋಲೋ ಇದೆ. i10 ಬೇಡ ಅಂದ್ರೆ ಇದು ಒಂದು ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ಬೋದು. ಹೌದು ಸರ್. ಇದು ಬಂದ್ಬಿಟ್ಟು ಹುಡುಗರ ಕ್ರೇಜ್ ಅಂತ ಹೇಳ್ಬಿಟ್ಟಿನೇ ಹೇಳ್ಬೋದು. ಬಹಳ ಜನ ಹುಡುಗರು ಕೇಳ್ತಾ ಇರ್ತಾರೆ ಸರ್, ಪೋಲೋ ಬೇಕು, ಲೋ ಬಜೆಟ್ ಅಲ್ಲಿ ಬೇಕು ಅಂತ ಹೇಳ್ಬಿಟ್ಟು. ಅಂತವ್ರಿಗೆ ಹೇಳ್ಬಿಟ್ಟು 2011 ಮಾಡಲ್, ಸಿಂಗಲ್ ಓನರ್ ಪೋಲೋ ತಗೊಬಂದಿದೆ. ಕಂಫರ್ಟ್ ಲೈನ್ ಇದು. ಗಾಡಿ ನೋಡ್ಬೋದು ನೀವು, ತುಂಬಾನೇ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಯಾವುದೇ ತರ ಡೆಂಟ್ ಆಗ್ಲಿ, ಸ್ಕ್ರಾಚ್ ಆಗ್ಲಿ ಯಾವುದೇ ತರದಿಲ್ಲ ಸರ್. ಇದು UP ಪಾಸಿಂಗ್ ಇರ್ತದೆ. ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಆಫರ್ ಬೇರೆ 3,25,000 ರೂಪಾಯಿ ಈ ಗಾಡಿ ಮಾಡ್ಕೊಡ್ತೀನಿ ಸರ್. 3,25,000 ವೋಕ್ಸ್ವ್ಯಾಗನ್ ಪೋಲೋ ಡೀಸೆಲ್ ಸರ್. ಇದು ಪೆಟ್ರೋಲ್ ಸರ್, ಪೆಟ್ರೋಲ್. ಓಕೆ, ಪೆಟ್ರೋಲ್ ನೋಡಿದ್ರಿ ನೀವು. ಗಾಡಿ ಪೆಟ್ರೋಲ್ ಬೇಡ ಅಂದವರಿಗೆ ಸರ್ ಡೀಸೆಲ್ ತಗೊಬಂದಿದ್ದೀವಿ. 2016 ಮಾಡಲ್, ಸಿಂಗಲ್ ಓನರ್ ಗಾಡಿ. ಇದು ಹರಿಯಾಣ ಪಾಸಿಂಗ್ ಆಗಿರ್ತದೆ ಸರ್. ಇದು NOC ಬಂದಿದೆ ಸರ್. ಇದು ಬಂದ್ಬಿಟ್ಟು ಕಂಫರ್ಟ್ ಲೈನ್, ಡೀಸೆಲ್ ವೇರಿಯಂಟ್, ಸಿಂಗಲ್ ಓನರ್, 1,07,000 ಕಿಲೋಮೀಟರ್ ಓಡಿದೆ. ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಇದೆ ಗಾಡಿ. ಈ ಗಾಡಿನಲ್ಲಿ ನಿಮ್ಗೆ ಆಕ್ಸಿಂಗ್ ಪ್ರೈಸ್ ಬಂದ್ಬಿಟ್ಟು 5,60,000 ಕೋಟ್ ಮಾಡ್ತಾ ಇದೀವಿ, ಕರ್ನಾಟಕ ನಂಬರ್ ಸಮೇತ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಬನ್ನಿ, ಮುಂದೆ ಬಂದು ಮಾತಾಡಿ ಮಾಡ್ಕೊಡ್ತೀನಿ. ಈ ಗಾಡಿ ಬಂದ್ಬಿಟ್ಟು ಫೈನಲ್ ಟು ಫೈನಲ್ 5,25,000 ಗೆ ವಿತ್ ಕರ್ನಾಟಕ ನಂಬರ್ ಮಾಡ್ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿ ಸರ್ ಈ ಗಾಡಿ.
5,25,000. 5,25,000 ಗೆ ಕೆ ನಂಬರ್ ಸಮೇತ ಸಿಂಗಲ್ ಓನರ್ 2016 ಮಾಡೆಲ್ ಗಾಡಿ ಸರ್ ಅದು. ಓಕೆ ಸರ್. ವೀಕ್ಷಕರೇ ನೋಡ್ತಾ ಇದ್ದೀರಾ, ನೆಕ್ಸ್ಟ್ ಒಂದು ಒಳ್ಳೆ ಮೈಲೇಜ್ ಗಾಡಿ ಅಂಡ್ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಒಂದು ಮಾರುತಿ ಸುಜುಕಿ ರಿಚ್ ಇದೆ ಸರ್. ಇದು ಡೀಟೇಲ್ಸ್ ಸರ್ ಇದು ಬಂದ್ಬಿಟ್ಟು 2015 ಮಾಡೆಲ್ ಡೀಸೆಲ್ ವಿಡಿಐ ಗಾಡಿ ಇದು. ಓಕೆ. ಸಿಟಿಯಲ್ಲಿ ಮೈಲೇಜ್ ನಿಮ್ಗೆ 20, ಹೈವೇ 23 ಬರ್ತದೆ. ಈ ಗಾಡಿ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಸೇಫ್ಟಿ ವಾಯ್ಸ್ ಮತ್ತೆ ಮೈಲೇಜ್ ಗೋಸ್ಕರ ಅಂತ ಹೇಳ್ಬಿಟ್ಟು ತುಂಬಾನೇ ಕ್ರೇಜಬಲ್ ಗಾಡಿ ಅಂತ ಹೇಳ್ಬೋದು. ಈ ಗಾಡಿ ಮಾರುತಿದಲ್ಲಿ ನಿಮ್ಗೆ ಹೇಳೋ ತರ ಯಾವ್ದು ಇಲ್ಲ ಸರ್, ಬೀಶಿರ್ಗೂ ಗೊತ್ತಿದೆ. ಮೇಂಟೆನೆನ್ಸ್ ತುಂಬಾನೇ ಕಡಿಮೆ ಈ ಗಾಡಿಗೆ. ಇದು ಬಂದ್ಬಿಟ್ಟು ಒಳ್ಳೆ ಬಿಲ್ಡ್ ಕ್ವಾಲಿಟಿ ಬರ್ತದೆ. ಈ ಗಾಡಿ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 4,75,000 ಕೋಟ್ ಮಾಡ್ತಾ ಇದೀವಿ. ಈ ಸತಿ ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಆಫರ್ ಅಂತ ಹೇಳ್ಬಿಟ್ಟು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. 4,40,40,000 ರೂಪಾಯಿಗೆ ಈ ಗಾಡಿ ಮಾಡ್ಕೊಡ್ತೀನಿ. ಮತ್ತೆ ಈ ಗಾಡಿಗೆ ಲೋನ್ ಕೂಡ ಆಗ್ತದೆ. ಥ್ರೂಟ್ ಕರ್ನಾಟಕ ಲೋನ್ ಕೂಡ ಮಾಡ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿರ್ಬೇಕು ಸರ್, ಸಿವಿಲ್ ಚೆನ್ನಾಗಿರ್ಬೇಕು ಅಂತವ್ರಿಗೆ ಲೋನ್ ಕೂಡ ಈ ಗಾಡಿಗೆ ಮಾಡ್ಕೊಡ್ತೀನಿ. 4,40,000 ಡೈರೆಕ್ಟ್ 4,40,000 ಗೆ ಈ ಗಾಡಿ ಮಾಡ್ಕೊಡ್ತೀನಿ ಸರ್. ಹಾಗೆ ಅಲ್ಲಿ ನೋಡಿದ್ರೆ ನೀವು 2016 ಮಾಡೆಲ್ ಪೋಲೋ ಬಜೆಟ್ ನಮ್ಮ ಹತ್ರ ಇಲ್ಲ, ಕಮ್ಮಿ ಇದೆ ಅಂತ ಹೇಳೋರಿಗೆ ಯೋಚನೆ ಮಾಡ್ಬಿಡಿ ಸರ್, ನಿಮ್ಗೋಸ್ಕರನು ತಗೊಬಂದಿದೀವಿ ಒಂದು ಒಳ್ಳೆ ಗಾಡಿ. 2012 ಮಾಡೆಲ್ ಗಾಡಿ ತಗೊಂಡಿದೀವಿ, ವೋಲ್ಸ್ ವ್ಯಾಗನ್ ಪೋಲೋ ಟ್ರೆಂಡ್ ಲೈನ್ ಡೀಸೆಲ್ ಸರ್. ಗಾಡಿನಲ್ಲಿ ನೋಡ್ಬೋದು ನೀವು ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಎಲ್ಲ ಫಿಟ್ ಮಾಡಿದ್ದಾರೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ಗಾಡಿ ರೆಡ್ ಕಲರ್ ಸ್ಪೋರ್ಟ್ಸ್ ಲುಕ್ ಅಲ್ಲಿ ಇದೆ ಗಾಡಿ ಸರ್. ಈ ಗಾಡಿ ಬಂದ್ಬಿಟ್ಟು ತುಂಬಾನೇ ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ ಸರ್. ಯಾಕೆ ಅಂತ ಹೇಳಿದ್ರೆ ಇದು ಕಸ್ಟಮರ್ ಪಾರ್ಕ್ ಅಂಡ್ ಸೇಲ್ ಗಾಡಿ. ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ ಫೈನಲ್ ಟು ಫೈನಲ್ 3,60,000 ಗೆ ಮಾಡ್ಕೊಡ್ತೀನಿ ಸರ್, ಡೀಸೆಲ್ ವೆಹಿಕಲ್. ಓಕೆ ಸರ್. ನೋಡಬಹುದು ಸ್ಪಾಯ್ಲರ್ಸ್ ಸೂಪರ್ ಆಗಿದೆ, ಸಖತ್ತಾಗಿದೆ ಇದು ನೋಡಕ್ಕೇನೆ. ನೀವೇನಾದ್ರೂ ಫಾರ್ಚುನರ್ ಗಿಂತ ಒಂದು ಒಳ್ಳೆ ಫೀಚರ್ಸ್ ಇರೋ ಗಾಡಿ ನೋಡ್ತಾ ಇದ್ದೀರಾ, ಅಂಡ್ ಬನ್ನಿ ಇಲ್ಲಿ ಒಂದು ಮಹೀಂದ್ರಾ ರೆಕ್ಸ್ಟೌನ್ ಇದೆ, ಇದು ಡೀಟೇಲ್ಸ್ ಕೇಳೋಣ ಸರ್. ಸರ್ ಇದು ಬಂದ್ಬಿಟ್ಟು 2015 ಮಾಡೆಲ್ ಸಿಂಗಲ್ ಓನರ್ ಆಟೋಮೆಟಿಕ್ ವೇರಿಯಂಟ್ ಸರ್. ಈ ಗಾಡಿ ಫೀಚರ್ಸ್ ಬಂದ್ಬಿಟ್ಟು RX-7 ಅಂತ ಹೇಳ್ತಾರೆ ಸರ್. ಇದು ಬಂದ್ಬಿಟ್ಟು ಸನ್ ರೂಫ್ ಬರ್ತದೆ, 8 ಏರ್ ಬ್ಯಾಗ್ಸ್ ಬರ್ತದೆ, ಅಲಾಯ್ ವೀಲ್ಸ್ ಬರ್ತದೆ, ಪ್ಯಾನೋರಾಮಿಕ್ ಸನ್ ರೂಫ್ ಬರ್ತದೆ, ಮತ್ತೆ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಬರ್ತದೆ ಸರ್. ಸಿಟಿಯಲ್ಲಿ ಮೈಲೇಜ್ ಇದು ನಿಮ್ಗೆ 12, ಹೈವೇ 14 ಬರ್ತದೆ. ಗಾಡಿ ನೋಡ್ಬೋದು ನೀವು, ಒಂದು ಸಿಂಹ ಅಂತಾನೆ ಹೇಳ್ಬೋದು. ಗಾಡಿ ತುಂಬಾನೇ ಮಿಂಟ್ ಕಂಡೀಷನ್ ಅಲ್ಲಿ ಇದೆ, ಸಿಂಗಲ್ ಓನರ್ ಗಾಡಿ ಆಗಿರ್ತದೆ ಸರ್. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 7,95,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಆಫರ್ ಅಂತ ಹೇಳ್ಬಿಟ್ಟು 7.5 ಲಕ್ಷ ರೂಪಾಯಿಗೆ ಈ ಗಾಡಿ ಮಾಡ್ಕೊಡ್ತೀನಿ ಸರ್. ಮತ್ತೆ ಥ್ರೂಟ್ ಕರ್ನಾಟಕ ಈ ಗಾಡಿಗೆ ಲೋನ್ ಆಗ್ತದೆ ಸರ್. 7,50,000 ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು. ಫಾರ್ಚುನರ್ ನೋಡ್ತಾ ಇದೀರಾ, ಏನಾದ್ರು ಕಡಿಮೆ ಸರ್ ಒಂದು ಫಾರ್ಚುನರ್ ತಗೋಬೇಕು ಅಂತ ಹೇಳಿದ್ರು ಮಿನಿಮಮ್ 15 ಮಾಡೆಲ್ ತಗೋಬೇಕು ಅಂತ ಹೇಳಿದ್ರು ಒಂದು 17 ರಿಂದ 18 ಲಕ್ಷ ಕೊಡಬೇಕು ಸರ್. ಆಲ್ಮೋಸ್ಟ್ ನಿಮ್ಗೆ 10 ಲಕ್ಷ ಡಿಸ್ಕೌಂಟ್ ಅಲ್ಲಿ ನಿಮ್ಗೆ ಫಾರ್ಚುನರ್ ಗಿಂತ ಜಾಸ್ತಿ ಇರೋ ಫೀಚರ್ಸ್ ನಿಮ್ಗೆ ಗಾಡಿ ಕೊಡ್ತಾ ಇದೀನಿ ಸರ್. ಸೇಮ್ ಸೈಜ್, ಸೇಮ್ ಹೈಟ್ ಎಲ್ಲ ಹೌದು ಸರ್, ಹೌದು, ಸಿಮಿಲಾರಿಟಿ ಸೇಮ್ ಆಗಿದೆ. ಓಕೆ ಸರ್. ಸರ್ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಹತ್ರ ತಗೊಬಂದಿದೀವಿ ಯೂತ್ ಗೋಸ್ಕರ ಅಂತ ಹೇಳ್ಬಿಟ್ಟು ಬ್ಲಾಕ್ ಬ್ಯೂಟಿ ವರ್ನಾ ಫ್ಲೂಡಿಕ್. ಅದು ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್ ಆಗಿರ್ತದೆ, SX ಸರ್. ಇದು ಬಂದ್ಬಿಟ್ಟು ನಿಮ್ಗೆ ಸಿಂಗಲ್ ಓನರ್ 2011 ಮಾಡಲು. ಸಿಟಿಯಲ್ಲಿ ಮೈಲೇಜ್ ನಿಮ್ಗೆ 16, ಹೈವೇ 18 ಬರ್ತದೆ. ಈ ಗಾಡಿ ಫೀಚರ್ಸ್ ಅಲ್ಲಿ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್, ಏರ್ ಬ್ಯಾಗ್ಸ್, ಅಲಾಯ್ ವೀಲ್ಸ್ ಎಲ್ಲ ಬರ್ತದೆ. ಮತ್ತೆ ನ್ಯಾವಿಗೇಷನ್ ಸಿಸ್ಟಮ್ ಕೂಡ ಫಿಟ್ ಮಾಡಿದ್ದಾರೆ ಕಸ್ಟಮರ್ ಸರ್. ಇದು ಬಂದ್ಬಿಟ್ಟು ಕಸ್ಟಮರ್ ಪಾರ್ಕ್ ಅಂಡ್ ಸೇಲ್ ವೆಹಿಕಲ್. ಈ ಗಾಡಿ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 4.5 ಲಕ್ಷ ರೂಪಾಯಿ ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ ಈ ಗಾಡಿಗೆ ಫೈನಲ್ ಟು ಫೈನಲ್ 4.25 ಲಕ್ಷ ರೂಪಾಯಿ ಮಾಡ್ಕೊಡ್ತೀನಿ ಸರ್. ಸೂಪರ್ ಸರ್, ಒಳ್ಳೆ ಡೀಲ್. ವೀಕ್ಷಕರೇ ನೋಡಬಹುದು, ಬ್ಲಾಕ್ ಕಲರ್ ಬೇಡ ಅಂದ್ರೆ ಇನ್ನೊಂದು ಗ್ರೇ ಕಲರ್ ಇದೆ ಸರ್. ಪೆಟ್ರೋಲ್ ಬೇಡ, ನಮ್ಮ ಹತ್ರ ಪೆಟ್ರೋಲ್ ದುಡ್ಡಿಲ್ಲ, ಡೀಸೆಲ್ ಹಾಕ್ಸ್ಕೋಬೇಕು. ಬನ್ನಿ ಸರ್, ಯಾಕೆ ಯೋಚನೆ ಮಾಡ್ತೀರಾ, ಡೀಸೆಲ್ ಗಾಡಿ ಕೊಡೋಣ. 2012 ಮಾಡೆಲ್ ಸೆಕೆಂಡ್ ಓನರ್ ಆಗಿರ್ತದೆ ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ. 2012 ಮಾಡೆಲ್ 83,000 ರಿಕಾರ್ಡೆಡ್ ಮೈಲೇಜ್. ನೀವು ಗಾಡಿ ತಗೊಂಡೋಗ್ಬಿಟ್ಟು ಶೋರೂಮ್ ಅಲ್ಲಿ ಚೆಕ್ ಮಾಡ್ಬಿಟ್ಟು ಆಮೇಲೆ ಗಾಡಿ ತಗೋಬೇಕು ಸರ್. ಆಕ್ಸಿಡೆಂಟಲ್ ಫ್ರೀ, ಯಾವುದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವುದೇ ತರದಿಲ್ಲ ಗಾಡಿನಲ್ಲಿ. ಗಾಡಿ ಫೀಚರ್ಸ್ ಕೇಳ್ಬೇಕು ಅಂತ ಹೇಳಿದ್ರೆ ಸರ್, AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್, ಏರ್ ಬ್ಯಾಗು, ABS, ಅಲಾಯ್ ವೀಲ್ಸ್ ಎಲ್ಲ ಬರ್ತದೆ. ಮತ್ತೆ ಮೈಲೇಜ್ ಕೇಳೋದಾದ್ರೆ ಈ ಗಾಡಿದು ಸಿಟಿಯಲ್ಲಿ ನಿಮ್ಗೆ 18 ಬರ್ತದೆ, ಹೈವೇ 20+ ಸಿಗ್ತದೆ. ಮತ್ತೆ ಸರ್ ಈ ಗಾಡಿ ಮೇಂಟೈನ್ ಮಾಡ್ಬೇಕು ಅಂತ ಹೇಳಿದ್ರೆ ಬೇರೆ 7,000 ಅಲ್ಲಿ ಒಂದು ಜನರಲ್ ಸರ್ವಿಸ್ ಮಾಡ್ಕೋಬಹುದು. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಸರ್ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಟ್ಟಿರ್ತೀವಿ, ಕಾಲ್ ಮಾಡ್ಕೊಳ್ಳಿ. ಮತ್ತೆ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 4,85,000 ರೂಪಾಯಿ ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ 4.5 ಲಕ್ಷ ರೂಪಾಯಿ ಈ ಗಾಡಿ ಮಾಡ್ಕೊಡ್ತೀನಿ ಸರ್. 4,50,000 ಗೆ ಈ ಗಾಡಿ ಮಾಡ್ಕೊಡ್ತೀನಿ ಸರ್.
ಸರ್ ಈ ಗಾಡಿ ಬೇಡ, ನೆಕ್ಸ್ಟ್ ನಮ್ಗೆ ಸ್ವಲ್ಪ ಸಡನ್ ಮಿನಿ XUV ಬೇಕಾ? ಕಾಂಪ್ಯಾಕ್ಟ್ ಬನ್ನಿ ಸರ್, ಯಾಕೆ ಯೋಚನೆ ಮಾಡ್ತೀರಾ, ಮಾರುತಿ ಬ್ರಿಜಾ ಇದೆ 2016 ಮಾಡಲ್ ಸರ್. ಈ ಗಾಡಿ ಬಂದ್ಬಿಟ್ಟು ಹರಿಯಾಣ ಪಾಸಿಂಗ್ ಆಗಿರ್ತದೆ, ಓಕೆ ಬಟ್ NOC ಬಂದಿದೆ ಸರ್. ಇದು ಸಿಂಗಲ್ ಓನರ್ 2016 ಮಾಡಲ್, ಸಿಟಿಯಲ್ಲಿ ಮೈಲೇಜ್ ನಿಮ್ಗೆ 18, ಹೈವೇ 20 ಬರ್ತದೆ. ಈ ಗಾಡಿ ಫೀಚರ್ಸ್ ಬಂದ್ಬಿಟ್ಟು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರ್ತದೆ, ವಿತ್ ಅಲಾಯ್ ವೀಲ್ಸ್ ಬರ್ತದೆ. ಡೀಸೆಲ್ ಸರ್ ಇದು? ಡೀಸೆಲ್ ವೇರಿಯಂಟ್ ಸರ್ ಇದು, ಸಿಂಗಲ್ ಓನರ್ ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಇದೆ. 73,000 ಓಡಿದೆ ಸರ್ ಗಾಡಿ. ಈ ಗಾಡಿ ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ಸರ್ ಕರ್ನಾಟಕ ನಂಬರ್ ಸಮೇತ ಬೇಕು ಅಂತ ಹೇಳಿದ್ರೆ 6,85,000 ರೂಪಾಯಿಗೆ ವಿತ್ ಕರ್ನಾಟಕ ನಂಬರ್ ಕೊಡ್ತೀನಿ. ಕರ್ನಾಟಕ ನಂಬರ್ ಬೇಡ, NOC ಸಮೇತ ಕೊಡಿ ಅಂತ ಹೇಳಿದ್ರೆ 5,85,000 ರೂಪಾಯಿಗೆ ಈ ಗಾಡಿ ಮಾಡಿಕೊಡ್ತೀನಿ ಸರ್. ಫೈನಲ್ ಟು ಫೈನಲ್ ಎಷ್ಟು ಆಗ್ಬೋದು ಸರ್ ಈ ಗಾಡಿ? ಸರ್ ಈ ಗಾಡಿ ಬಂದ್ಬಿಟ್ಟು ಫೈನಲ್ ಟು ಫೈನಲ್ ನಿಮ್ ಚಾನಲ್ ಮುಖಾಂತರ ಬಂತು ಅಂತ ಹೇಳಿದ್ರೆ ಕರ್ನಾಟಕ ನಂಬರ್ ಸಮೇತ 6.5 ಲಕ್ಷ ರೂಪಾಯಿ ಮಾಡಿಕೊಡ್ತೀನಿ ಸರ್ ಈ ಗಾಡಿ. 6,50,000 ಒಳ್ಳೆ ಡೀಲ್, ಟಾಪ್ ಅಂಡ್ BDI ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡ್ಬೋದು ವೀಕ್ಷಕರೇ, ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ ಸರ್. ಇದು ಡೀಟೇಲ್ಸ್ ಏನಲ್ಲ ಸರ್? ಮಾರುತಿ ಸುಜುಕಿ ಶಿಫ್ಟ್ 2013 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್ ಆಗಿರ್ತದೆ ಸರ್. ಗಾಡಿ ಓಡಿರೋದು 49,000 ಕಿಲೋಮೀಟರ್ ಮಾತ್ರ. 49,000 ಮಾತ್ರ. ಹೌದು, VXI ಪೆಟ್ರೋಲ್ ವೇರಿಯಂಟ್ ಸರ್. ಈ ಗಾಡಿಯಲ್ಲಿ ಫೀಚರ್ಸ್ ಬಂದ್ಬಿಟ್ಟು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರ್ತದೆ. ಸಿಟಿಯಲ್ಲಿ ಮೈಲೇಜ್ ನಿಮ್ಗೆ 16, ಹೈವೇ 18 ಬರ್ತದೆ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 4,75,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ ಫೈನಲ್ ಟು ಫೈನಲ್ ನ್ಯೂ ಇಯರ್ ಮತ್ತೆ ಕ್ರಿಸ್ಮಸ್ ಆಫರ್ ಅಂತ ಹೇಳ್ಬಿಟ್ಟು 4,35,000 ರೂಪಾಯಿಗೆ ಈ ಗಾಡಿ ಮಾಡಿಕೊಡ್ತೀನಿ ಸರ್. 4,30,000 ಏನ್ ಸರ್ ಸ್ವಿಫ್ಟ್ ಡಿಮ್ಯಾಂಡ್ ಹಂಗಿದೆ ಸರ್ ಮಾರ್ಕೆಟ್ ಅಲ್ಲಿ? ಹೌದು ಸರ್, ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇದೆ. ಅದ್ರಲ್ಲೂ ನಿಮ್ಗೆ ವೈಟ್ ಅಂತ ಹೇಳಿದ್ರೆ ತುಂಬಾನೇ ಡಿಮ್ಯಾಂಡಬಲ್ ವೆಹಿಕಲ್ ಅಂತವ್ರಿಗೆ ಅಂತ ಹೇಳ್ಬಿಟ್ಟು ಲೋ ಮೈಲೇಜ್ ಅಲ್ಲಿ ಇರೋ ಗಾಡಿ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಸರ್. 4,35,000 ಗೆ ವಿತ್ ಕರ್ನಾಟಕ ನಂಬರ್ ಕೊಡ್ತೀನಿ ಸರ್. ತಗೊಂಡು ಒಳ್ಳೆ ಮಾಡಿಫಿಕೇಶನ್ಸ್ ಕೂಡ ಮಾಡ್ಬೋದು ಸರ್. ಹೌದು ಸರ್. ಅಂತಾನೆ ಹೇಳ್ಬೋದು ಸರ್ ಶಿಫ್ಟ್ ಬೇಡ, ನೆಕ್ಸ್ಟ್ ವೆಹಿಕಲ್ ನಮ್ಮ ಹತ್ರ i20 ಅಲೈಟ್ ಇದೆ. ಸ್ವಲ್ಪ ಮಾಡಲ್ ಬೇಕು, ಲೋನ್ ಅಲ್ಲೂ ಬೇಕು, ಟ್ರಮ್ಸ್ ಜಾಸ್ತಿ ಬೇಕು ಅಂತ ಕೇಳಿ ಅವ್ರಿಗೆ i20 ಅಲೈಟ್ 2017 ಮಾಡಲ್ ಇದೆ ಸರ್. ಸಿಂಗಲ್ ಓನರ್ ಗಾಡಿ ಇದೆ. ಗಾಡಿ ನೋಡ್ಬೋದು ನೀವು, ಯಾವುದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವುದೇ ತರದಿಲ್ಲ. ಸ್ಪೋರ್ಟ್ಸ್ ವೇರಿಯಂಟ್ ಆಗಿರ್ತದೆ. ಸಿಟಿಯಲ್ಲಿ ಮೈಲೇಜ್ ನಿಮ್ಗೆ 16, ಹೈವೇ 18 ಪ್ಲಸ್ ಸಿಗ್ತಿದೆ. 18+. ಹೌದು ಸರ್. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 5,75,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ ಫೈನಲ್ ಟು ಫೈನಲ್ 5.5 ಲಕ್ಷ ರೂಪಾಯಿ ಈ ಗಾಡಿ ಮಾಡ್ಕೊಡ್ತೀನಿ ಸರ್. ಮತ್ತೆ ಈ ಗಾಡಿಗೆ ಲೋನ್ ಕೂಡ ಆಗ್ತದೆ. ಯಾರ್ದಾದ್ರೂ ಪ್ರೊಫೈಲ್ ಚೆನ್ನಾಗಿದೆ ಅಂತ ಹೇಳಿದ್ರೆ 4 ಲಕ್ಷ ರೂಪಾಯಿ ಲೋನೇ ಕೂಡ ಮಾಡ್ಕೊಡ್ತೀನಿ ಸರ್. ಈ ಗಾಡಿಗೆ ಥ್ರೋಟ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ಅಂಡ್ ಪ್ರೊಫೈಲ್ ಏನಾದ್ರು ಸ್ವಲ್ಪ ಇದಾಗಿದ್ರೆ ಸರ್ ಪ್ರೊಫೈಲ್ ಲೋನ್ ಸಿಬಿಲ್ ಆಲೋ ಇದ್ರೆ ಪ್ರೈವೇಟ್ ಅಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ. 1.5 ಲಕ್ಷ ಮಾತ್ರ ಆಗ್ತದೆ. ಅದು ಬೇರೆ ಬ್ಯಾಂಗ್ಳೂರಲ್ಲಿ ಇರೋರು ಮಾತ್ರ, ಕರ್ನಾಟಕದಲ್ಲಿ ಆಗೋದಿಲ್ಲ. ಪ್ರೈವೇಟ್ ಅಲ್ಲಿ ಬ್ಯಾಂಗ್ಳೂರಲ್ಲಿ ಇರೋರು ಮಾತ್ರ 1.5 ಲಕ್ಷ ಲೋನ್ ಕೂಡ ಮಾಡಿಸ್ಕೊಡ್ತೀನಿ. 1 lakh ಇಲ್ಲ 2 lakhs ಏನಾದ್ರು ಗಾಡಿ ತಗೊಳ್ಳುವಾಗ ಶಾರ್ಟೇಜ್ ಇದ್ರೆ ಮಾತ್ರ ಆಪ್ಷನ್ ನೀವು ಹೋಗ್ಬೋದು ಅಂತಾನೆ ಹೇಳ್ತಾರೆ ಸರ್. ಹಾಗೆ i20 ಬೇಡ, ನಮ್ಗೆ ಬಜೆಟ್ ಕಮ್ಮಿ ಇದೆ, ಸ್ವಲ್ಪ ಬಜೆಟ್ ಕಮ್ಮಿದಲ್ಲಿ ಚಿಕ್ಕ ಗಾಡಿ ಕೊಡಿ ಅಂತ ಕೇಳೋರಿಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಹತ್ರ ಇದೆ. ಹುಂಡೈ i10 2010 ಮಾಡಲ್, ಸೆಕೆಂಡ್ ಓನರ್ ಆಗಿರ್ತದೆ. ಈ ಗಾಡಿ ಬಂದ್ಬಿಟ್ಟು 74,000 ಕಿಲೋಮೀಟರ್ ಓಡಿದೆ. ಗಾಡಿ ನೋಡ್ಬೋದು ನೀವು, ಯಾವುದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವುದೇ ತರದಿಲ್ಲ. ಇಂಟೀರಿಯರ್ ಎಕ್ಸ್ಟೀರಿಯರ್ ನೋಡ್ಬೋದು ನೀವು, ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಒಂದು ಸ್ಯಾಂಟ್ರೋ ತೊಗೊಳಕ್ ಹೋದ್ರು ನೀವು 2.5-2.60 ಕೊಡ್ಬೇಕು. ಸ್ಯಾಂಟ್ರೋ ಪ್ರೈಸ್ ಅಲ್ಲಿ ಇವತ್ತು ನಾನು ನಿಮ್ಗೆ Hyundai i10 ಕೊಡ್ತೀನಿ 2010 ಮಾಡಲ್. ಬೇರೆ ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಆಫರ್ ಅಂತ ಹೇಳ್ಬಿಟ್ಟು 2,30,000 ಗೆ Hyundai i10 ಕೊಡ್ತೀನಿ ಸರ್. 2,30,000 ನೀವು ಎಲ್ಲೇ ಹೋದ್ರು ಎಷ್ಟು? 2,30,000 ಗೆ ಸೆಕೆಂಡ್ ಓನರ್ ಗಾಡಿ Hyundai i10 ಕೊಡ್ತೀನಿ ಸರ್. ಓಕೆ ಸರ್. ಅಂಡ್ ನೆಕ್ಸ್ಟ್ ಹಂಗೆ ಬಂದ್ರೆ ಸರ್ ಹಾಗೆ ನಿಮ್ಗೆ i10 ಬೇಡ, ಸ್ವಲ್ಪ ಡೀಸೆಲ್ ಗಾಡಿ ಬೇಕು, ಮೈಲೇಜ್ ಬೇಕು, ಬಜೆಟ್ ಕಮ್ಮಿ ಇದೆ, ನಮ್ಮ ಹತ್ರ ಔಟ್ಸೈಡ್ ಗಾಡಿ ಕೊಡಿ ಅಂತ ಹೇಳ್ಬಿಟ್ರೆ ಬಹಳ ಜನ ಕೇಳ್ತಾ ಇದ್ರು ಸರ್. NOC ಸಮೇತ ಕೊಡಿ ಅಂತ ಹೇಳ್ಬಿಟ್ಟು ಸರ್. ಇವತ್ತು ಪೋಲೋ ಮಾರ್ಕೆಟ್ ಅಲ್ಲಿ ತಗೋಬೇಕು ಅಂತ ಹೇಳಿದ್ರೆ ಮಿನಿಮಮ್ 3.5-3.80 ಲಕ್ಷ 3.80 ಕೊಡ್ಬೇಕು ಸರ್. ಅಂತವರಿಗೆ ನಾವು 2012 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್ ತಗೊಬಂದಿದ್ವಿ. ಹರಿಯಾಣ ಪಾಸಿಂಗ್ ಆಗಿರ್ತದೆ ಇದು. ಈ ಗಾಡಿ ಬಂದ್ಬಿಟ್ಟು ಡೀಸೆಲ್ ವೇರಿಯಂಟ್, ಕಂಫರ್ಟ್ ಲೈನ್, ಬೇರೆ 2.5 ಲಕ್ಷ ರೂಪಾಯಿಗೆ ಮಾಡ್ಕೊಡ್ತೀನಿ ಸರ್ ವಿತ್ NOC. 2,50,000 ನೋಡ್ಬೋದು, ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು ಸರ್. ಮತ್ತೆ ಇದು ಕಸ್ಟಮರ್ ಯಾರಾದ್ರೂ ತಗೊಂಡು ನಂಬರ್ ಮಾಡಿಸ್ ಅವ್ರಿಗೆ ಒಂದು 60,000-65,000 ಖರ್ಚು ಬರ್ತದೆ ಅಷ್ಟೇ. ಓವರ್ ಆಲ್ ಗಾಡಿ ನಿಮ್ಗೆ 3,25,000 ರೂಪಾಯಿ ವಿತ್ ಕರ್ನಾಟಕ ನಂಬರ್ ಆಗ್ಬಿಡ್ತದೆ ಸರ್ ಗಾಡಿ. ಓಕೆ ಸರ್. ಅಂಡ್ ಸರ್ವಿಸ್ ಹಿಸ್ಟ್ರಿ ಸಿಗುತ್ತಾ ಸರ್? ಸರ್ ಇದ್ರದ್ದು ಸರ್ವಿಸ್ ಹಿಸ್ಟ್ರಿ ನಿಮ್ಗೆ ಶೋರೂಮ್ ಅಲ್ಲಿ ಸಿಗ್ತದೆ ವಿತ್ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಿಗ್ತದೆ ಸರ್. ಶೋರೂಮ್ ಸರ್ವಿಸ್. ಓಕೆ ಸರ್. ಪೋಲೋ ನೋಡಿದ್ರಿ, ಪೋಲೋ ಬೇಡ, ಸ್ವಲ್ಪ ಪೆಟ್ರೋಲ್ ಗಾಡಿ ಕೊಡಿ, ಸಿಂಗಲ್ ಓನರ್ ಗಾಡಿ ಕೊಡಿ ಅಂತ ಕೇಳೋರಿಗೆ
i20 ತಗೊಬಂದಿದ್ವಿ 2011 ಮಾಡಲ್ ಸಿಂಗಲ್ ಓನರ್ 46,000 ಕಿಲೋಮೀಟರ್ ಮಾತ್ರ ಓಡಿದೆ ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ. ಸರ್ ಈ ಗಾಡಿ ಬಂದ್ಬಿಟ್ಟು ಪೆಟ್ರೋಲ್ ವೇರಿಯಂಟ್ ಆಗಿರ್ತದೆ. ಸಿಟಿಯಲ್ಲಿ ಮೈಲೇಜ್ ನಿಮ್ಗೆ 14, ಹೈವೇ 16 ಮೇಲೆ ಬರ್ತದೆ. ಈ ಗಾಡಿ ಬಂದ್ಬಿಟ್ಟು ಮ್ಯಾಗ್ನಾ ವೇರಿಯಂಟ್ ಆಗಿರ್ತದೆ. ಇದ್ರ ಫೀಚರ್ಸ್ ಕೇಳೋದಾದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರ್ತದೆ. ಈ ಗಾಡಿದ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 3,60,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ 3,30,000 ಗೆ ಈ ಗಾಡಿ ಮಾಡ್ಕೊಡ್ತೀನಿ. 3,30,000 i20 ನೋಡ್ಬೋದು ಸರ್. ಹಾಗೆ i20 ಬೇಡ ನಮ್ಗೆ ಪೋಲೋ ಕೊಡಿ ಅಂತ ಕೇಳೋರಿಗೆ ಪೋಲೋ ಪೆಟ್ರೋಲ್ ತಗೊಬಂದಿದ್ವಿ ಸರ್. 2013 ಮಾಡಲ್ ಕಂಫರ್ಟ್ ಲೈನ್ ಸರ್. ಇದು ಬಂದ್ಬಿಟ್ಟು 49,000 ಕಿಲೋಮೀಟರ್ ಮಾತ್ರ ಓಡಿದೆ ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಕೊಡ್ತೀನಿ. ಇದು ಕಂಫರ್ಟ್ ಲೈನ್ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ 2013 ಮಾಡಲ್ ಸರ್. ಈ ಗಾಡಿನಲ್ಲಿ ಫೀಚರ್ಸ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರ್ತದೆ. ಸಿಟಿಯಲ್ಲಿ ಮೈಲೇಜ್ ನಿಮ್ಗೆ 16, ಹೈವೇ 17 ಬರ್ತದೆ. ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ 4.5 ಲಕ್ಷ ರೂಪಾಯಿ ಕೋಟ್ ಮಾಡ್ತಾ ಇದ್ದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ 4,25,000 ಗೆ 2013 ಮಾಡಲ್ ಪೆಟ್ರೋಲ್ ಪೋಲೋ ಕೊಡ್ತೀನಿ ಸರ್. 4,25,000 ಗೆ ಸರ್. ಆ ಪೋಲೋ ಬೇಡ, ಬಜೆಟ್ ತುಂಬಾನೇ ಕಡಿಮೆ ಇದೆ ಸರ್. ಏನು ಇಲ್ಲ ನಮ್ಮ ಹತ್ರ, ತುಂಬಾ ಬಡವರು, ನಾವು ಸ್ವಲ್ಪ ದುಡ್ಡಿಲ್ಲ, ಚಿಕ್ಕ ಗಾಡಿ ಕೊಡಿ ಅಂತ ಕೇಳೋರಿಗೆ ಸರ್ ನಮ್ಮ ಹತ್ರ ಹೊಂಡಾ i10 ಇದೆ 2009 ಮಾಡಲ್ ಸಿಂಗಲ್ ಓನರ್ ಗಾಡಿ ಮ್ಯಾಗ್ನಾ. ನೋಡ್ಬೋದು ನೀವು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರ್ತದೆ. ಸಿಟಿಯಲ್ಲಿ ಮೈಲೇಜ್ ನಿಮ್ಗೆ 16, ಹೈವೇ 17 ಬರ್ತದೆ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 2,10,000 ರೂಪಾಯಿ ಕೋಟ್ ಮಾಡ್ತಾ ಇದ್ದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ 2 ಲಕ್ಷ ರೂಪಾಯಿಗೆ ಈ ಗಾಡಿ ಮಾಡಿಕೊಡ್ತೀನಿ. ಇನ್ನ ಆಗ್ಬೋದಾ ಸರ್ ಕಡಿಮೆ? ಸರ್ ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡಿಕೊಡೋಣ ಸರ್. 1,95,000 ಗೆ ಈ ಗಾಡಿ ಮಾಡಿಕೊಡ್ತೀನಿ. 2009 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಒಳ್ಳೆ ಡೀಲ್. 1,95,000 ನೋಡ್ಬೋದು. ಓಕೆ ಸರ್. ಸರ್ ಹಾಗೆ i10 ಬೇಡ, ಸ್ವಲ್ಪ ಆಟೋಮೆಟಿಕಲಿ ಸಡನ್ ಬೇಕು ಅಂತ ಕೇಳೋರಿಗೆ 2006 ಮಾಡಲ್ ಹೊಂಡಾ ಸಿಟಿ ZX ತಗೊಬಂದಿದ್ದೀನಿ ಸರ್. ಗಾಡಿ ನೋಡ್ಬೋದು ನೀವು. ಯಾವುದೇ ತರ ಡೆಂಟ್ ಆಗ್ಲಿ, ಸ್ಕ್ರಾಚ್ ಆಗ್ಲಿ ಯಾವುದೇ ತರದಿಲ್ಲ. ಗಾಡಿ ನೋಡ್ಬೋದು ನೀವು, ವೆಲ್ ಮೇಂಟೈನ್ ಆಗಿದೆ. ಇದು ಬಂದ್ಬಿಟ್ಟು ಸೆಕೆಂಡ್ ಓನರ್ ಆಗಿರ್ತದೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಎಕ್ಸ್ಟೀರಿಯರ್ ಆಗ್ಲಿ, ಇಂಟೀರಿಯರ್ ಆಗ್ಲಿ ನೀವು ನೋಡಬಹುದು, ನೀಟ್ ಆಗಿದೆ ಸರ್. ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಸಿಟಿಯಲ್ಲಿ ಬಹಳ ಜನ ಕೇಳ್ತಾ ಇರ್ತಾರೆ ಸರ್, ಈ ಟ್ರಾಫಿಕ್ ಅಲ್ಲಿ ಗಾಡಿ ಓಡಿಸಕ್ಕಾಗಲ್ಲ, ಆಟೋಮೆಟಿಕ್ ಕೊಡಿ ಅಂತ ಹೇಳ್ಬಿಟ್ಟು. ಅಂತವ್ರಿಗೇನೆ ಅಂತ ಹೇಳ್ಬಿಟ್ಟು ಒಂದು ಲೋ ಬಜೆಟ್ ಅಲ್ಲಿ ಹೊಂಡಾ ಸಿಟಿ ಆಟೋಮೆಟಿಕ್ ತಗೊಬಂದಿದ್ವಿ ಸರ್. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 2,50,000 ಆಸ್ಕಿಂಗ್ ಪ್ರೈಸ್ ಇದೆ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ ಫೈನಲ್ ಟು ಫೈನಲ್ 2,15,000 ರೂಪಾಯಿ ಈ ಗಾಡಿ ಮಾಡ್ಕೊಡ್ತೀನಿ ಸರ್. 2,15,000 ಹೋಂಡಾ ಸಿಟಿ ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು ಬ್ಯಾಂಗ್ಳೂರು ಸಿಟಿಯಲ್ಲಿ ಓಡಾಡೋಕ್ಕೆ. ನೆಕ್ಸ್ಟ್ ಬಂದ್ರೆ ಹಂಗೆ ನಮ್ಮ ಮುಂದೆ ಒಂದು ಸರ್ ಹೊಂಡಾ ಇಯಾನ್ ಸರ್. ಬಹಳ ಜನ ಪೆಟ್ರೋಲ್ ಆಲ್ಟೋ ಕೇಳ್ತಾರೆ. ಆಲ್ಟೋ ಒಂದು 2012 ಮಾಡಲ್ ತೊಗೊಳಕ್ ಹೋದ್ರು ಮಿನಿಮಮ್ ಒಂದು 2.5 ಕೊಡ್ಬೇಕು, 2.60 ಕೊಡ್ಬೇಕು ಸರ್. ಹೌದು. ಅಂತವ್ರಿಗೆ ನಾನು ಸಜೆಸ್ಟ್ ಮಾಡೋದು ಏನಂತ ಹೇಳಿದ್ರೆ, ಯಾಕೆ ಆಲ್ಟೋ ಹೋಗ್ತೀರಾ, ಒಂದು ಬ್ರ್ಯಾಂಡ್ ವೆಹಿಕಲ್ ಹೋಗಿ ಬನ್ನಿ, ಹೊಂಡಾ ಇಯಾನ್ ತಗೊಳ್ಳಿ. 2012 ಮಾಡಲ್ ಗಾಡಿ ನೋಡ್ಬೋದು ನೀವು, ತುಂಬಾನೇ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 2,25,000 ರೂಪಾಯಿ ಹೇಳ್ತಾ ಇದ್ದೀವಿ. ನಿಮ್ ಚಾನಲ್ ಮುಖಾಂತರ ಬಂತು ಅಂತ ಹೇಳಿದ್ರೆ ಫೈನಲ್ ಟು ಫೈನಲ್ 1,95,000 ಗೆ ಹೊಂಡಾ ಇಯಾನ್ ಕೊಡ್ತೀನಿ. 2012 ಮಾಡಲ್ 1,95,000 ಹೋಂಡಾ ಇಯಾನ್. ಓಕೆ ಸರ್. ನೆಕ್ಸ್ಟ್ ಬಂದ್ರೆ ಹಂಗೆ ಒಂದು ಹೋಂಡಾ ಜಾಜ್ ಇದೆ ಸರ್. ಇದು ಸರ್ ಇದು ಬಂದ್ಬಿಟ್ಟು 2011 ಮಾಡಲ್ ಸೆಕೆಂಡ್ ಓನರ್ ಆಗಿರ್ತದೆ ಸರ್. ಇದು ಬಂದ್ಬಿಟ್ಟು SMT ವೇರಿಯಂಟ್. ಗಾಡಿನಲ್ಲಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರ್ತದೆ. ಗಾಡಿ ನೋಡ್ಬೋದು ನೀವು, ತುಂಬಾನೇ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಇದು ಕಸ್ಟಮರ್ ಪಾರ್ಕ್ ಅಂಡ್ ಸೆಲ್ ವೆಹಿಕಲ್ ಸರ್. ಇದು ಈ ಗಾಡಿ ಡೆಲ್ಲಿ ಪಾಸಿಂಗ್ ಆಗಿರ್ತದೆ. ಇದ್ರದ್ದು NOC ಬಂದಿದೆ, ನಂಬರ್ ಕೂಡ ಬಂದ್ಬಿಡ್ತದೆ ಸರ್. ಇದು ನಂಬರ್ ಸಮೇತ ಸರ್ 3.5 ಹೇಳ್ತಾ ಇದ್ದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ ಫೈನಲ್ ಟು ಫೈನಲ್ ಒಂದು 3 ಲಕ್ಷ ರೂಪಾಯಿ ಮಾಡಿಕೊಡ್ತೀನಿ ಸರ್. ಈ ಗಾಡಿ 3 lakhsಗೆ ಹೋಂಡಾ ಜಾಜ್ ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು ಸರ್. ಹಾಗೆ ಜಾಸ್ ಬೇಡ, ನಮ್ಮ ಹತ್ರ ಸ್ವಲ್ಪ ಮೇಂಟೆನೆನ್ಸ್ ಗಾಡಿ ಬೇಕು ಅಂತ ಕೇಳೋರಿಗೆ ಮಾರುತಿ ಸುಜುಕಿ ಡಿಸೈರ್ ತಗೊಬಂದಿದ್ದೀವಿ. 2013 ಮಾಡಲ್ ಗಾಡಿ ನೋಡ್ಬೋದು ನೀವು, ಸಿಂಗಲ್ ಓನರ್ ಆಗಿರ್ತದೆ ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಇದೆ. ಈ ಗಾಡಿ ಬಂದ್ಬಿಟ್ಟು ಸಿಟಿಯಲ್ಲಿ ಮೈಲೇಜ್ ನಿಮ್ಗೆ 14, ಹೈವೇ 16 ಮೇಲೆ ಬರ್ತದೆ. ಮಾರುತಿ ಬಗ್ಗೆ ಹೇಳೋದು ಏನು ಬೇಕಾಗಿಲ್ಲ ನಿಮ್ ವೀಕ್ಷಕರಿಗೆ. ಯಾಕೆ ಅಂತ ಹೇಳಿದ್ರೆ ಮೈಲೇಜ್ ಮೇಂಟೆನೆನ್ಸ್ ತುಂಬಾನೇ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು ಸರ್. ಈ ಗಾಡಿ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 4.5 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ 4,25,000 ಮಾಡ್ಕೊಡ್ತೀನಿ ಸರ್. ಈ ಗಾಡಿ ಓಡಿರೋದು 98,000 ಕಿಲೋಮೀಟರ್ ಓಡಿದೆ ಸರ್. ಸರ್ ಈ ಗಾಡಿ ಬೇಡ, 13 ಮಾಡಲ್ ಬೇಡ, ಕಮ್ಮಿ ಓಡಿರೋದು ಗಾಡಿ ಬೇಕು ಅಂತ ಕೇಳಿ ಅವ್ರಿಗೆ ಸರ್. ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಇದೆ, ಡಿಸೈರ್ 2012 ಮಾಡಲ್
ಸರ್ ಇದು ಬಂದ್ಬಿಟ್ಟು ಸೆಕೆಂಡ್ ಓನರ್ ಆಗಿರ್ತದೆ. ಈ ಗಾಡಿ ಓಡಿರೋದು ನೀವು ಕೇಳ್ಬಿಟ್ರೆ ಆಶ್ಚರ್ಯ ಆಗ್ಬಿಡ್ತೀರಾ. ಸರ್ 21,000 ಕಿಲೋಮೀಟರ್ ಮಾತ್ರ ಓಡಿದೆ ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಕೊಡ್ತೀನಿ ಸರ್. ಈ ಗಾಡಿ ಆಸ್ ಆಫ್ ನ್ಯೂ ಬ್ರ್ಯಾಂಡ್ ನ್ಯೂ ಗಾಡಿ ಓಡಿಸಂಗ್ ಇದೆ ಸರ್. ಗಾಡಿ ನೋಡ್ಬೋದು ನೀವು, ಯಾವುದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವುದೇ ತರದಿಲ್ಲ. ಈ ಗಾಡಿನೂ ಮೈಲೇಜ್ ನಿಮ್ಗೆ ಸಿಟಿಯಲ್ಲಿ 14, ಹೈವೇ 16 ಮೇಲೆ ಬರ್ತದೆ. ಈ ಗಾಡಿ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ಸರ್ 4.5 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ ಸರ್ 4,15,000ಗೆ ಈ ಗಾಡಿ ಮಾಡ್ಕೊಡ್ತೀನಿ. ಬರೀ 21,000 ಕಿಲೋಮೀಟರ್ ಓಡಿರೋ ಮಾತ್ರ ಗಾಡಿ ಸರ್ ಇದು. 4,15,000. ಹೌದು ಸರ್, ಇದು ಕರ್ನಾಟಕ ನಂಬರ್ ಸಮೇತ ಕೊಡ್ತೀನಿ ಸರ್. ಇದು ఢిల్లీ ಪಾಸಿಂಗ್ ಆಗಿರ್ತದೆ, ಕರ್ನಾಟಕ ನಂಬರ್ ಸಮೇತ ಕೊಡ್ತೀನಿ ಸರ್ ಈ ಗಾಡಿ. ಡಿಸೈರ್ ಬೇಡ ನಿಮ್ಗೆ, ಇನ್ನೂ ಕಮ್ಮಿ ಬಜೆಟ್ ಇದೆ, ನಮ್ಮ ಹತ್ರ ಏನು ಬಜೆಟ್ ಇಲ್ಲ ಸರ್, 1.5-2 ಲಕ್ಷ ಬಜೆಟ್ ಅಲ್ಲಿ ಕೊಡಿ ಅಂತ ಕೇಳೋರಿಗೆ ಇನ್ನೊಂದು ಗಾಡಿ ಕೊಡ್ತೀನಿ. ಯಾಕೆ ಯೋಚನೆ ಮಾಡ್ತೀರಾ, ಬನ್ನಿ ಸರ್. ಮಾರುತಿ ಎಸ್ಟೀಮ್ ಇದೆ ಸರ್, 2006 ಮಾಡೆಲ್, ಸೆಕೆಂಡ್ ಓನರ್ ಆಗಿರ್ತದೆ, FC ಇನ್ಶೂರೆನ್ಸ್ ಸಮೇತ ಇದೆ ಸರ್. ಈ ಗಾಡಿ ಬಂದ್ಬಿಟ್ಟು ಹುಡುಗರ ಕ್ರೇಜ್ ಅಂತ ಹೇಳ್ಬೋದು ಸರ್. ಬಹಳ ಜನ ಹುಡುಗರು ಏನ್ ಮಾಡ್ತಾರೆ, ನಮ್ಗೊಂದು ಗಾಡಿ ಓಡಿಸ್ಬೇಕು ಅಂತ ಹೇಳ್ಬಿಟ್ಟು ಆಸೆ ಇರ್ತದೆ. ಅಂತವ್ರಿಗೆ ಅಂತ ಹೇಳ್ಬಿಟ್ಟು ಮಾರುತಿ ಎಸ್ಟೀಮ್ ತಗೋ ಬಂದಿದ್ದೀವಿ, 2006 ಮಾಡೆಲ್ ವಿತ್ FC ಇನ್ಶೂರೆನ್ಸ್ ಸಮೇತ. ಈ ಗಾಡಿ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 1,45,000 ರೂಪಾಯಿ ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂತು ಅಂತ ಹೇಳಿದ್ರೆ ಬರೀ ನ್ಯೂ ಇಯರ್ ಆಫರ್ ಅಂತ ಹೇಳ್ಬಿಟ್ಟು 15 ಡೇಸ್ ಆಫರ್ ಸರ್. ಇದು ಮಾತ್ರ 1,25,000 ರೂಪಾಯಿಗೆ ಈ ಗಾಡಿ ಮಾಡಿಕೊಡ್ತೀನಿ. 1,25,000 ಡೈರೆಕ್ಟ್ ಬಂದ್ರೆ ಇನ್ನ ಕಡಿಮೆ ಆಗ್ಬೋದಾ ಸರ್? ಇದು ಬೆಸ್ಟ್ ಪ್ರೈಸ್ ಮಾಡಿದೀವಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಹೋಲ್ ಗಾಡಿನಲ್ಲಿ ಎಲ್ಲರಿಗಿಂತ ಕಮ್ಮಿ ಪ್ರೈಸ್ ಅಲ್ಲಿ ಕೊಡ್ತಾ ಇರೋದು ಇದು ಒಂದೇ ಗಾಡಿ ಸರ್. 1,25,000. 1,25,000ಗೆ ಸರ್. ಅದ್ ಬೇಡ, ಸ್ವಲ್ಪ ಜನಗಳು ಜಾಸ್ತಿ ಇದಾರೆ, ನಮ್ಮ ಫ್ಯಾಮಿಲಿನಲ್ಲಿ 10 ಜನ ಇದೀವಿ, 12 ಜನ ಇದೀವಿ ಅಂತ ಹೇಳೋರಿಗೆ ಸರ್ ಮಾರುತಿ ಇರ್ಟಿಗಾ 2012 ಮಾಡೆಲ್ ZDI ಪ್ಲಸ್ ಸಿಂಗಲ್ ಓನರ್ ಸರ್ ಗಾಡಿ. ಸರ್ ಈ ಗಾಡಿ ಬಂದ್ಬಿಟ್ಟು ಎಲ್ಲ ಶೋರೂಮ್ ಮೇಂಟೈನ್ ಆಗಿದೆ. ಗಾಡಿ ನೋಡ್ಬೋದು ನೀವು, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ಎಕ್ಸ್ಟೀರಿಯರ್ ಆಗ್ಲಿ ಇಂಟೀರಿಯರ್ ಆಗ್ಲಿ ಗಾಡಿ ನೋಡ್ಬೋದು ನೀವು. ಇಂಟೀರಿಯರ್ ಕೂಡ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಸರ್. ಈ ಗಾಡಿ ಡೀಸೆಲ್ ವೇರಿಯಂಟ್ ಆಗಿರ್ತದೆ. ಗಾಡಿ ಓಡಿರೋದು ಬಹಳ ಕಮ್ಮಿನೇ ಸರ್, 60+ ಓಡಿದೆ ಗಾಡಿ. ಇದು ಬಂದ್ಬಿಟ್ಟು ಸಿಂಗಲ್ ಓನರ್, ఢిల్లీ ಪಾಸಿಂಗ್ ಆಗಿರ್ತದೆ ಸರ್. ಇದಕ್ಕೆ ಬರೀ ಕರ್ನಾಟಕ ನಮ್ಮ ಟ್ಯಾಕ್ಸ್ ಕಟ್ಕೊಂಡು ಓಡಿಸ್ಕೋಬೇಕು ಸರ್. ಒಂದು ಶಿಫ್ಟ್ ಪ್ರೈಸ್ ಅಲ್ಲಿ ಈ ಗಾಡಿ ಕೊಡ್ತೀನಿ ಸರ್. ಯಾಕೆ ಅಂತ ಹೇಳಿದ್ರೆ ಇದು NOC ಇವಾಗ ಇಶ್ಯೂ ಆಗ್ತಾ ಇಲ್ಲ, ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಇಶ್ಯೂ ಆಗ್ತದೆ NOC ಗಳೆಲ್ಲ, ಆಮೇಲೆ ನೀವು ಇದು ಮಾಡ್ಕೋಬಹುದು. ಈ ಗಾಡಿ ಬಂದ್ಬಿಟ್ಟು ಶಿಫ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಬರೀ 4,80,000 ರೂಪಾಯಿಗೆ. ಒಂದು ಇರ್ಟಿಗಾ 7 ಸೀಟರ್ ZDI ಪ್ಲಸ್ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. ಓಕೆ ಸರ್. ಅಂಡ್ ಬರೋದೇ ಇದು ಡ್ಯೂಯಲ್ ಟೋನ್ ಬರುತ್ತಾ ಸರ್, ಬ್ಲಾಕ್ ವಿತ್ ವೈಟ್? ಹೌದು ಡ್ಯೂಯಲ್ ಟೋನ್ ಬರ್ತದೆ. ಓಕೆ ಸರ್. ಹಾಗೆ ಅದ್ ಬೇಡ ಸರ್, ನಮ್ಮ ಹತ್ರ ಸ್ವಲ್ಪ ಸಡನ್ ಪ್ರೀಮಿಯಂ ಲುಕ್ ಅಲ್ಲಿ ಗಾಡಿ ಬೇಕು ಅಂತ ಕೇಳೋರಿಗೆ ಒಂದು Hyundai Civic ತಗೋ ಬಂದಿದ್ವಿ, 2010 ಮಾಡೆಲ್, ಸೆಕೆಂಡ್ ಓನರ್ ಆಗಿರ್ತದೆ ಗಾಡಿ. SMT ವೇರಿಯಂಟ್ ಗಾಡಿ ನೋಡ್ಬೋದು ನೀವು, ತುಂಬಾನೇ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗು, ಅಲಾಯ್ ವೀಲ್ಸ್ ಎಲ್ಲ ಬರ್ತದೆ ಗಾಡಿನಲ್ಲಿ. ಮತ್ತೆ ಇದ್ರ ಮೈಲೇಜ್ ಬಂದ್ಬಿಟ್ಟು ಸಿಟಿಯಲ್ಲಿ ನಿಮ್ಗೆ 14, ಹೈವೇ 16 ಬರ್ತದೆ. ಈ ಗಾಡಿ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 3.5 ಲಕ್ಷ ರೂಪಾಯಿ ಕೋಟ್ ಮಾಡ್ತಾ ಇದೀವಿ. ನಿಮ್ಮ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ ಒಂದು 3.25 ಲಕ್ಷ ರೂಪಾಯಿಗೆ ಈ ಗಾಡಿ ಮಾಡಿಕೊಡ್ತೀನಿ ಸರ್. ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು ನಮ್ ತರ ಯಂಗ್ಸ್ಟರ್ಸ್ಗೆ. ಹೌದು ಸರ್, ಇದು ఢిల్లీ ಪಾಸಿಂಗ್ ಆಗಿರ್ತದೆ ಸರ್. ಕರ್ನಾಟಕ NOC ಬಂದಿದೆ, ನಂಬರ್ ಕೂಡ ಬಂದಿದೆ, ನಂಬರ್ ಸಮೇತ ಈ ಗಾಡಿ ಬಂದ್ಬಿಟ್ಟು 3.25 ಲಕ್ಷ ರೂಪಾಯಿ ಮಾಡಿಕೊಡ್ತೀನಿ ಸರ್. ಓಕೆ ಸರ್. ಸರ್ ಹಾಗೆ ಪೆಟ್ರೋಲ್ ಬೇಡ, ನಮ್ಗೆ ಡೀಸೆಲ್ ಬೇಕು, ಮೈಲೇಜ್ ಬೇಕು, ಪ್ರೀಮಿಯಂ ಅಲ್ಲಿ ಬೇಕು, ಒಂದ್ ಒಳ್ಳೆ ಗಾಡಿ ಬೇಕು ಅಂತ ಕೇಳೋರಿಗೆ ಸರ್ ನಮ್ಮ ಹತ್ರ ಈ ಸತಿ ಮಾರುತಿ ಸಿಯಾಸ್ ತಗೋ ಬಂದಿದ್ದೀವಿ. 2015 ಮಾಡೆಲ್ ಆಗಿರ್ತದೆ, ಸೆಕೆಂಡ್ ಓನರ್. ಗಾಡಿ ನೋಡ್ಬೋದು ನೀವು, 86,000 ಕಿಲೋಮೀಟರ್ ಓಡಿದೆ ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಇದೆ ಸರ್. ಇದು ಬಂದ್ಬಿಟ್ಟು ಡೀಸೆಲ್ ವೇರಿಯಂಟ್. ಇದರಲ್ಲಿ ಫೀಚರ್ಸ್ ಬಂದು AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರ್ತದೆ ನಿಮ್ಗೆ. ಮತ್ತೆ ಈ ಗಾಡಿ ಮೈಲೇಜ್ ಬಂದ್ಬಿಟ್ಟು ಸಿಟಿಯಲ್ಲಿ 20 ಬರ್ತದೆ, ಹೈವೇ 23 ಬರ್ತದೆ. ಬಹಳ ಜನ ಮೈಲೇಜ್ ಗೋಸ್ಕರ ಅಂತ ಹೇಳ್ಬಿಟ್ಟು ಈ ಗಾಡಿ ತಗೋತಾರ ಸರ್. ಯಾಕೆ ತಗೋತಾರ ಅಂತ ಹೇಳಿದ್ರೆ ಮೈಲೇಜ್, ಮೇಂಟೆನೆನ್ಸ್, ಲೆಗ್ ಸ್ಪೇಸ್ ಎಲ್ಲ ನಿಮ್ಗೆ ಚೆನ್ನಾಗಿ ಸಿಗ್ತದೆ ಅಂತ ಹೇಳ್ಬಿಟ್ಟು ಈ ಗಾಡಿ ಲೈಕ್ ಮಾಡ್ತಾರೆ. ಅಂತವ್ರಿಗೆ ಅಂತ ಹೇಳ್ಬಿಟ್ಟು ಈ ಗಾಡಿ ತಗೊಬಂದಿದ್ವಿ. ಬರೀ ಶಿಫ್ಟ್ ಪ್ರೈಸ್ ಅಲ್ಲಿ ತಗೊಬಂದಿದ್ವಿ ಸರ್. ಎಷ್ಟು ಅಂತ ಹೇಳಿದ್ರೆ 4,85,000 ಕೋಟಿಂಗ್ ಮಾಡ್ತಾ ಇದೀವಿ ಸರ್. ನಿಮ್ ಚಾನಲ್ ಮುಖಾಂತರ ಬಂದ್ರೆ 4,60,000ಗೆ ಈ ಗಾಡಿ ಮಾಡಿಕೊಡ್ತೀವಿ ಸರ್. 4,60,000 ಸಿಯಾಸ್ ಇದೆ, ಚೆಕ್ ಮಾಡ್ಬೋದು, ಒಳ್ಳೆ ಡೀಲ್. ಅಂಡ್ ಸಿಯಾಸ್ ಸ್ಟಾಪ್ ಆಗಿದಿಲ್ಲ ಸರ್ ಇದು ಗಾಡಿ ಈಗ ಸರ್ ಬರ್ತಾ ಇದೆ. ಡೀಸೆಲ್ ಸ್ಟಾಪ್ ಆಗಿದೆ, ಪೆಟ್ರೋಲ್ ಬರ್ತಾ ಇದೆ. ಡೀಸೆಲ್ ಸ್ಟಾಪ್ ಆಗಿದೆ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಹತ್ರ ಈ ಎಲ್ಲಾ ಗಾಡಿಗಳು ಬೇಡ, ನಮ್ಗೊಂದು 7 ಸೀಟರ್ ಇನೋವಾ ಬೇಕು ಅಂತ ಕೇಳೋರಿಗೆ ಸರ್ ನೀವು ನೋಡಬಹುದು, 2010 ಮಾಡೆಲ್ ಸಿಂಗಲ್ ಓನರ್ ಇನೋವಾ V ವರ್ಷನ್ ಇದೆ.
ವಿ ವರ್ಷನ್ ಇದೆ. ಗಾಡಿ ನೋಡ್ಬೋದು ನೀವು, ಯಾವುದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವುದೇ ತರದಿಲ್ಲ. ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಇದೆ. ಈ ಗಾಡಿ ಸಿಂಗಲ್ ಓನರ್ ಇದೆ ಗಾಡಿ. ನೀವು ಫ್ರಂಟ್ ಅಲ್ಲಿ ನೋಡ್ಬೋದು, ಎಕ್ಸ್ಟೀರಿಯರ್ ನೋಡ್ಬೋದು, ಇಂಟೀರಿಯರ್ ನೋಡ್ಬೋದು. ಸರ್ ಫ್ರಂಟ್ ಅಲ್ಲೂ ತೋರಿಸಿ ಸರ್ ಕಸ್ಟಮರ್ಗೆ. ಯಾಕೆ ಅಂತ ಹೇಳಿದ್ರೆ ಗಾಡಿ ಹೆಂಗಿದೆ ಅಂತ ಹೇಳಿದ್ರೆ ಯಾವುದೇ ತರ ಒಂದು ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವುದೇ ತರದಿಲ್ಲ. ವಿ ವರ್ಷನ್ ಆಗಿರ್ತದೆ ಸರ್. ಇದು 2010 ಮಾಡಲ್. ಈ ಗಾಡಿ ಸಿಂಗಲ್ ಓನರ್ ಸರ್. ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಸರ್ 725 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂತು ಅಂತ ಹೇಳಿದ್ರೆ 6,75,000 ಈ ಗಾಡಿ ಮಾಡ್ಕೊಡ್ತೀನಿ ಸರ್. 6,75,000 ಇನೋವಾ ಒಳ್ಳೆ ಡೀಲ್ ಅಂಡ್ Single owner, ಡಿಮ್ಯಾಂಡ್ sir. ಅಂತಾನೆ ಹೇಳ್ಬೋದು ಸರ್ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಹತ್ರ ಇನೋವಾ ಬೇಡ, ನಮ್ಮ ಹತ್ರ ಬಜೆಟ್ ಕಮ್ಮಿ ಇದೆ, ಜನಗಳು ಜಾಸ್ತಿ ಇದಾರೆ, ಒಂದು 10 ಜನ ಇದಾರಂತ ಅವ್ರಿಗೆ ಸರ್ ನಮ್ಮ ಹತ್ರ ನೆಕ್ಸ್ಟ್ ವೆಹಿಕಲ್ ಮಹೇಂದ್ರ ಝೇಲೋ ಇದೆ. ಗಾಡಿ ನೋಡ್ಬೋದು ನೀವು, 2012 ಮಾಡಲ್ ಝೇಲೋ 8 ಸೀಟರ್ ಸರ್ ಈ ಗಾಡಿ. ಇದು ಸಿಟಿಯಲ್ಲಿ ಮೈಲೇಜ್ ನಿಮ್ಗೆ 14, ಹೈವೇ 16 ಮೇಲೆ ಬರ್ತದೆ ಸರ್. ಈ ಗಾಡಿ ಬಂದ್ಬಿಟ್ಟು ಸೆಕೆಂಡ್ ಓನರ್ ಆಗಿರ್ತದೆ, ಡೀಸೆಲ್ ವೇರಿಯಂಟ್ ಸರ್. ಇದ್ರ ಪ್ರೈಸ್ ಬಂದ್ಬಿಟ್ಟು 4,25,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ ಒಂದು 4 ಲಕ್ಷ ರೂಪಾಯಿ ಮಾಡ್ಕೊಡ್ತೀನಿ ಸರ್ ಈ ಗಾಡಿ. 4 lakhsಗೆ ಒಂದು ಮಹೇಂದ್ರ ಝೈಲೋ ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು. ಅಂಡ್ ನೋಡ್ಬೋದು 8 ಸೀಟರ್, 8 ಇಲ್ಲ 6 ಸೀಟರ್ ಅಲ್ಲ ಸರ್? 8 ಸೀಟರ್ ಸರ್. ಇದು 8 ಸೀಟರ್ ವೆಹಿಕಲ್ ಸರ್ ಇದು. ಓಕೆ ಸರ್. ವೀಕ್ಷಕರೇ ನೋಡ್ಬೋದು, ಇವತ್ತು ಸ್ಟಾಕ್ಸ್ಗಳ ಬಗ್ಗೆ ನಮ್ಮ ಅಭಿಪ್ ಸರ್ ಅವರು ಸೂಪರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನ್ಯೂ ಇಯರ್ ಆಫರ್ ಮತ್ತು ಕ್ರಿಸ್ಮಸ್ ಆಫರ್ಸ್ ನಡೀತಾ ಇದೆ. 15 ಡೇಸ್ ಮಾತ್ರನೇ. ಆ್ಯಂಡ್ ಬನ್ನಿ ಸರ್ ಏನೇ ಹೇಳಕ್ಕೆ ಇಷ್ಟಪಡ್ತಾರೆ ಅಂತ ಕೇಳೋಣ ಸರ್. ಹೌದು, ಈ ಸತಿ ನಾವು ತಗೊಬಂದಿರೋದು ಎಲ್ಲಾ ಗಾಡಿ ಏನ್ ವಿಡಿಯೋದಲ್ಲಿ ತೋರಿಸಿದೀವಿ, ಎಲ್ಲಾ ಗಾಡಿ ಲೋ ಮೈಲೇಜ್ ಸಿಂಗಲ್ ಓನರ್ ಸೆಕೆಂಡ್ ಓನರ್ ವೆಹಿಕಲ್ ಗಳಾಗಿರ್ತದೆ. ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ ಈ ಸತಿ ಚಾಲೆಂಜಿಂಗ್ ಪ್ರೈಸ್ ಕೊಡ್ತಾ ಇದೀವಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಚಾನಲ್ ಇದು ಸಬ್ಸ್ಕ್ರೈಬರ್ ಆಗ್ಲಿ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಗಾಡಿಗಳು, ಒಳ್ಳೆ ಆಕ್ಸಿಡೆಂಟಲ್ ಫ್ರೀ ವೆಹಿಕಲ್ಸ್ ನಮ್ಮ ಹತ್ರ ಇದೆ. ಯಾವುದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ವರ್ಕ್ ಆಗಿರೋ ತರ ಗಾಡಿ ನಾವು ಮಾರೋದಿಲ್ಲ. ಥ್ರೂಔಟ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀವಿ. ಕಸ್ಟಮರ್ದು ಪರ್ಫಾರ್ಮೆನ್ಸ್ ಏನಂತ ಹೇಳಿದ್ರೆ ನಿಮ್ದು ಲೋನ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು, ಯಾವುದೇ ತರ ಡಿಫಾಲ್ಟ್ ಇರಬಾರ್ದು, ಮತ್ತೆ ಬ್ಯಾಂಕ್ ಸ್ಟೇಟ್ಮೆಂಟ್ ಚೆನ್ನಾಗಿರ್ಬೇಕು. ಅದಿದ್ರೆ ಥ್ರೂಔಟ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀನಿ. ಮತ್ತೆ ಬಂದು ಒಂದ್ಸತಿ ಗಾಡಿ ನೋಡ್ಲಿ ಕಸ್ಟಮರ್ ನಮ್ಮ ಹತ್ರ, ತಗೊಂಡೋಗ್ಬಿಟ್ಟು ಶೋರೂಮ್ ಅಲ್ಲಿ ಚೆಕ್ ಮಾಡಿಸ್ಬಿಟ್ಟು ತಗೊಳ್ಳಿ. ಈ ಸತಿ ಎಲ್ಲ ಮಾಡೆಲ್ಸ್ ಗಾಡಿಗಳಿದೆ ನಮ್ಮ ಹತ್ರ. ಲೋ ಬಜೆಟ್ ಇಂದ ಹಿಡಿದು ಹೈ ಬಜೆಟ್ ಗಂಟಾನು ಗಾಡಿಗಳಿವೆ. ಈ ಸತಿ ಬರೀ ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಆಫರ್ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀವಿ. ಬನ್ನಿ, ಬೇಗ ತಡ ಮಾಡ್ದೇನೆ ಬಂದು ಚಾನಲ್ ನ ಸಬ್ಸ್ಕ್ರೈಬರ್ ಮಾಡಿ ಆಮೇಲೆ ಬಂದು ನೀವು ಗಾಡಿಗಳು ನೋಡ್ಬಿಟ್ಟು ತಗೊಳ್ಳಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಸೊ ವೀಕ್ಷಕರೇ, ನಂಬರ್, ಕಾಂಟ್ಯಾಕ್ಟ್ ಡೀಟೇಲ್, ಲೊಕೇಶನ್ ಎಲ್ಲ ಇರುತ್ತೆ ಆ್ಯಸ್ ಯೂಶುವಲ್ ಡಿಸ್ಕ್ರಿಪ್ಷನಲ್ಲಿ ಆ್ಯಂಡ್ ಡಿಸ್ಪ್ಲೇದಲ್ಲಿ ಇಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್, ಪೀಸ್ ಔಟ್.